ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ದಿನ ನಿಮ್ಮೆಲ್ಲರೊಟ್ಟಿಗೂ ದೇವರ ಜೀವವುಳ್ಳ ವಾಕ್ಯಗಳನ್ನು ಹಂಚಿಕೊಳ್ಳುವುದರಲ್ಲಿ ನಾನು ತುಂಬ ಸಂತೋಷ ಪಡುತ್ತೇನೆ. ಲೋಕದಲ್ಲಿ ಮನುಷ್ಯರ ಮಾತುಗಳನ್ನು ಕೇಳಿ ನಮ್ಮಲ್ಲಿ ಪಾಪವನ್ನು ಹೆಚ್ಚಿಸಿಕೊಳ್ಳುವುದಕ್ಕಿಂತ ದೇವರ ವಾಗ್ದಾನಗಳನ್ನು, ದೇವರ ಮಾತುಗಳನ್ನು ಕೇಳಿ ನಮ್ಮ ಪಾಪಗಳನ್ನು ಕಡಿಮೆ ಮಾಡಿಕೊಳ್ಳುವುದು ಅದು ಎಷ್ಟೋ ಆಶೀರ್ವಾದಕರವಾಗಿದೆ. ಈ ಲೋಕದಲ್ಲಿ ನಾವು ನೋಡುತ್ತೇವೆ, ಒಂದು ಮಾತು ಇಂಗ್ಲಿಷಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ, ಫಾಲೋ ಯುವರ್ ಹಾರ್ಟ್, ಡೂ ವಾಟ್ ಫೀಲ್ಸ್ ರೈಟ್ ಅಂತ ಹೇಳ್ತಾರೆ. ನಿನ್ನ ಹೃದಯ ಏನು ಹೇಳುತ್ತೋ ಅದನ್ನು ಮಾಡು, ನಿನಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ನೀನು ಅನುಸರಿಸು ಅಂತ ಲೋಕ ಹೇಳುತ್ತದೆ. ಅದರರ್ಥ ನಿನಗಿಷ್ಟ ಬಂದದ್ದು ಮಾಡಪ್ಪ, ನಿನಗೆ ಏನು ಅನಿಸುತ್ತೋ ಅದನ್ನು ಮಾಡು, ಅದೇ ಒಳ್ಳೆಯದು, ಅದೇ ಸರಿಯಾದದ್ದು ಅಂತ ಹೇಳುತ್ತಾರೆ. ಈ ಲೋಕದಲ್ಲಿ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತುಂಬ ಜನರು ತಮಗೆ ಇಷ್ಟವಾದ ರೀತಿಯಲ್ಲಿ, ತಮಗೆ ಯಾವುದು ಸುಲಭನೋ, ಯಾವುದು ಸಂತೋಷ ಕೊಡುತ್ತೋ, ಯಾವುದು ಮಜಾ ಮಾಡಲಿಕ್ಕೆ ಮಾಡುತ್ತೋ, ಯಾವುದು ಎಲ್ಲ ರೀತಿಯಲ್ಲಿ ಸೈತಾನನಿಗೆ ಇಷ್ಟಕರವಾಗಿದೆಯೋ ಅದನ್ನೇ ನಡೆಸುವುದನ್ನು ನೋಡ್ತಾ ಇದ್ದೇವೆ. ಮೊಬೈಲ್ಗಳಿಲ್ಲದೆ ಇರುವಂಥ ಕಾಲದಲ್ಲಿ, ಟಿವಿಗಳಿಲ್ಲದೆ ಇರುವಂಥ ಕಾಲದಲ್ಲಿ ಮನುಷ್ಯರು ಹೇಗಿದ್ದರು, ಈಗ ಹೇಗಿದ್ದಾರೆ ಅನ್ನುವಂಥ ವ್ಯತ್ಯಾಸಗಳು ನಮಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಒಂದು 20 ವರ್ಷ 25 ವರ್ಷದ ಹಿಂದೆ ಇದ್ದಂಥ ಲೋಕಕ್ಕೂ ಈಗ ಇರುವಂಥ ಲೋಕಕ್ಕೂ ಬಹಳ ವ್ಯತ್ಯಾಸ ಇದೆ. ಇದೆಯಾ ಇಲ್ವಾ? 25 ವರ್ಷ, ಒಂದು ವೇಳೆ 2000 ವರ್ಷ 2000 ವರ್ಷಕ್ಕಿಂತ ಇಂದಿನ ವರ್ಷಗಳನ್ನು ನೀವು ನೆನೆಸಿದರೆ ಅದೇ ಒಂದು ರೀತಿಯಾದಂಥ ಜೀವನ, ಆದರೆ ಇವತ್ತಿನ ಜೀವನ ಬೇರೆದೇ ಆಗಿದೆ. ಹೌದಾ ಇಲ್ವಾ? ಯಾಕೆಂದ್ರೆ ಒಂದು ವೇಳೆ ಆಲೋಚನೆ ಮಾಡಿ, 25 ವರ್ಷ ಇಷ್ಟು ಬೇಗ ಬೇಗ ಒಂದು ರೀತಿಯಾಗಿ ನಡೆಯುತ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಬರುವಂತ ದಿನಗಳಲ್ಲಿ ಎಂತ ಕಾರ್ಯಗಳನ್ನು ನಾವು ನೋಡಬೇಕಾಗುತ್ತದೆ. ಅದನ್ನು ಚೆನ್ನಾಗಿ ಗಮನಿಸಬೇಕು. ಯಾಕೆಂದ್ರೆ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ, ಲೋಕ ಯಾವ ಕಡೆ ಹೋಗ್ತಾ ಇದೆ, ಏನು ಮಾಡ್ತಾ ಇದೆ. ಒಂದೇ ಒಂದು ದಿನದಲ್ಲಿ ಒಬ್ಬರನ್ನ ಬೇಕಾದ್ರೆ ಹೀರೋ ಮಾಡಿಬಿಡ್ಬೋದು ಅಲ್ವಾ? ಯಾರಾದ್ರೂ ಒಂದು ಹಾಡು ಹಾಡಿದ್ರೆ ಸಾಕು, ಯಾವ್ದಾದ್ರೂ ಒಂದು ಇಷ್ಟ ಬಂದಂಗೆ ಹಾಡು ಹಾಡಿದ್ರೆ ಸಾಕು, ಅದೇನಾಗ್ಬಿಡುತ್ತದೆ, ವೈರಲ್ ಆಗೋಗ್ಬಿಡ್ತದೆ. ಅದೇ ಹಾಡನ್ನು ಹಿಡ್ಕೊಂಡು ತುಂಬಾ ಜನರು ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದನ್ನು ಗೇಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಆಮೇಲೆ ಆ ರೀಲ್ಸ್ ಅಂದ್ರೆ ಹಾಡಾಡಿದವರು ನಾನು ಯಾಕಪ್ಪ ಆಡಿದ್ನಿ ಅನ್ನುವಂಥ ಪರಿಸ್ಥಿತಿಗೆ ಬರ್ತದೆ. ಕೆಲವು ಸಾರಿ ಫೇಮಸ್ ಆಗ್ತಾರೆ, ಕೆಲವು ಸಾರಿ ಫೇಮಸ್ ಆಗಿರೋರು ಡಿಪ್ರೆಷನ್ಗೂ ಕೂಡ ಹೋಗ್ಬಿಡ್ತಾರೆ. ಅಂದ್ರೆ ಈ ರೀತಿಯಾಗಿ ಲೋಕವು ತಮ್ಮ ಇಷ್ಟಾನುಸಾರವಾಗಿ ಹೋಗ್ತಾ ಇದೆ. ಆದರೆ ಇಂಥ ಸಮಯದಲ್ಲಿ ದೇವರು ತನ್ನ ಮಕ್ಕಳಾದಂಥ ನಮ್ಮಲ್ಲಿ ಒಂದೇ ಒಂದು ಆಲೋಚನೆಯನ್ನ ಆತನು ಇಡುತ್ತಾ ಇದ್ದಾನೆ. ಆ ಆಲೋಚನೆ ಏನು ಗೊತ್ತಾ? ತಪ್ಪಾದ ತೀರ್ಮಾನವನ್ನ ತೆಗೆದುಕೊಳ್ಳಬೇಡಿ. ಏನಂತೆ? ಏನ್ ಮಾಡಬೇಕಂತೆ? ತಪ್ಪಾದ ತೀರ್ಮಾನವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 12ನೇ ವಾಕ್ಯ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 12ನೇ ವಚನ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಏನು ಮಾರ್ಗ ಅಂತೆ ಅದು? ಕಟ್ಟ ಕಡೆಗೆ. ಏನದು? ಇವತ್ತು ಲೋಕದಲ್ಲಿ ಜನರು ಏನನ್ನ ಹಿಂಬಾಲಿಸ್ತಾ ಇದ್ದಾರೋ ಅದು ಯಾವುದು ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಹೌದಾ ಇಲ್ವಾ? ಕೆಲವರು ಕ್ರೀಡೆಗಳನ್ನು ಹಿಂಬಾಲಿಸ್ತಾರೆ, ಸಿನಿಮಾ ಹೀರೋಗಳನ್ನು ಹಿಂಬಾಲಿಸ್ತಾರೆ, ರಾಜಕೀಯ ವ್ಯಕ್ತಿಗಳನ್ನು ಹಿಂಬಾಲಿಸ್ತಾರೆ, ತಮಗೆ ಬೇಕಾದ ಜನರನ್ನು ಹಿಂಬಾಲಿಸ್ತಾರೆ. ಕೊನೆಗೆ ನೋಡುವಾಗ ಅದು ಜನರನ್ನು ಎಲ್ಲಿಗೆ ನಡೆಸುತ್ತದೋ ಗೊತ್ತಿಲ್ಲ. ಅದು ಖಂಡಿತ ಎಷ್ಟೋ ಕಾರ್ಯಗಳು ಪಾಪಕ್ಕೆ ಮಾತ್ರ ನಡೆಸುವುದಂತೂ ಸಹಜ. ನೋಡಿ, ನಮ್ಮ ದೇಶದಲ್ಲಿ ಮೊನ್ನೆ ದಿನದಲ್ಲಿ ಒಂದು ನ್ಯೂಸ್ ಬಂತಲ್ಲ, ಸುಪ್ರೀಂ ಕೋರ್ಟ್ ಕೂಡ ಯಾವುದೋ ಒಂದು ತೀರ್ಪು ಕೊಟ್ಟಿತ್ತು. ಏನ್ ತೀರ್ಪದು? ಏನೋ ಒಂದು ತೀರ್ಪು ಕೊಟ್ಟಿದ್ದಲ್ವಾ? ಅನೈತಿಕ ಅಕ್ರಮ ಸಂಬಂಧ. ನೋಡಿದ್ರ ಯಾರು ಕೊಟ್ಟಿದ್ದ ತೀರ್ಪದು? ಹೇಳುವ ಮನುಷ್ಯ ಯಾರಾದ್ರೂ ಒಬ್ರು ಹೇಳಿದ್ರೆ ಇದು ತಪ್ಪಲ್ಲಪ್ಪ ಅಂದ್ರೆ ಓಕೆ. ಸುಪ್ರೀಂ ಕೋರ್ಟ್ ಹೇಳುವಾಗ ಅಕ್ರಮ ಸಂಬಂಧ ತಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಅದರ ಅರ್ಥ ಏನಾಗಿದೆ? ಈಗ ಏನಾಗಿದೆ, ಪ್ರಪಂಚ ದೇಶಗಳಲ್ಲಿ ಏನಾಗಿದೆ ಗೊತ್ತಾ? ಆ ಪ್ರಪಂಚ ದೇಶಗಳಲ್ಲಿ ಮೊನ್ನೆ ನಾನು ಯಾವುದೋ ಒಂದು ನ್ಯೂಸ್ ಅನ್ನ ಓದಿದೆ. ಕೇರಳ ಯಾವುದೋ ಒಂದು ಬಿಗ್ ಬಾಸ್ ಶೋ ಏನೋ ಇದೆಯಂತೆ. ಬಿಗ್ ಬಾಸ್ ಶೋನೋ ಏನೋ ಇದೆ. ಆ ಬಿಗ್ ಬಾಸ್ ಶೋ ಅಲ್ಲಿ ಇಬ್ಬರು ಹುಡುಗಿಯರನ್ನ ಅವರು ಕರೆದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿಸಿದ್ದಾರೆ.
ಅವರು ಸ್ವಲಿಂಗ ಕಾಮಿಗಳು, ಅಂದ್ರೆ ಹುಡುಗಿ ಮಾತ್ರ ಪ್ರೀತಿ ಮಾಡ್ಕೊಳ್ಳೋರು. ಅದು ಟಿವಿ ಚಾನೆಲ್ಗಳಲ್ಲೇ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಮದುವೆ ಮಾಡ್ಕೊಳ್ಳಕ್ಕೆ, ಅಲ್ಲಿ ಒಬ್ಬರನ್ನೊಬ್ಬರು ಮುತ್ತು ಕೊಟ್ಟುಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಇದು ತಪ್ಪು, ಎಷ್ಟು ಹೆಣ್ಣು ಮಕ್ಕಳು ನೋಡ್ತಾರೆ, ಎಷ್ಟು ಗಂಡು ಮಕ್ಕಳು ನೋಡ್ತಾರೆ, ಈ ತರ ಮಾಡಬಾರ್ದು ನ್ಯೂಸ್ ಚಾನೆಲ್ ಅಲ್ಲಿ ಅಂತ ಕೆಲವರು ಅಂದ್ರೆ, ಎಷ್ಟೋ ಜನರು ಅವ್ರಿಷ್ಟ, ಅದು ನೀವು ಕೇಳಕ್ ನೀವ್ಯಾರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದನ್ನು ನಿರೂಪಣೆ ಮಾಡಿದಂತ ವ್ಯಕ್ತಿ ಕೂಡ ಅದೇನು ತಪ್ಪಿಲ್ಲ, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಂದ್ರೆ ಆ ವ್ಯಕ್ತಿಗೆ ಅದು ಕೊಡಲ್ಪಟ್ಟಿರುವ ಸ್ವಾತಂತ್ರ್ಯ ಅವರು ಮಾಡ್ಲಿ ಅಂತ ಹೇಳ್ತಾರೆ. ನೀವು ನೋಡಿದ್ದೀರಾ, ಎಷ್ಟೋ ಹೆಣ್ಣು ಮಕ್ಕಳು ಸಿಗರೇಟ್ ಸೇದೋದು, ಗಾಂಜಾ ತಿನ್ನೋದು, ಅನೈತಿಕತೆ ಮಾಡೋದು, ತಪ್ಪುಗಳು ಮಾಡೋದು ಎಲ್ಲಿ ಸೀಕ್ರೆಟ್ ಆಗಿ ಅಲ್ಲ, ನೇರವಾಗಿ ಸಮಾಜಗಳಲ್ಲಿ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಇದು ನಮ್ಮ ತೀರ್ಮಾನ, ಇದು ಸರಿಯಾದ ತೀರ್ಮಾನ, ನಾವು ಮಾಡೋದು ಕರೆಕ್ಟ್ ಆಗಿದೆ. ನಾವು ಉಡುವಂತ ಡ್ರೆಸ್ ಇಂದ ಹಿಡಿದು, ತಿನ್ನುವಂತ ಊಟದಿಂದ ಹಿಡಿದು, ಅವರು ಸೇವಿಸುವಂತ ಎಲ್ಲ ಪದಾರ್ಥಗಳಿಂದ ಹಿಡಿದು, ಇದು ನಮ್ಮಿಷ್ಟ, ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ, ಇದೇ ತರ ನಾವು ನಡೀತೀವಿ ಅಂತ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಸರ್ಕಾರಗಳು, ಟಿವಿ ಚಾನೆಲ್ಗಳು, ಒಂದು ವೇಳೆ ಕೋರ್ಟ್ಗಳು ಈ ತರ ತೀರ್ಪು ಕೊಟ್ರೆ ಇನ್ನು ಜನರು, ಸಮಾಜಗಳು ಎಂಥದನ್ನ ಅನುಸರಿಸ್ತಾರೆ ನೀವೇ ಆಲೋಚನೆ ಮಾಡಿಕೊಳ್ಳಿ. ಇದನ್ನು ನೋಡುವಂತ ನಮ್ಮ ಮಕ್ಕಳು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಅದರಲ್ಲಿ ಏನ್ ತಪ್ಪಿದೆ, ಅವ್ರಿಷ್ಟ, ನಮ್ಮಿಷ್ಟ, ನಾವು ಇದೇ ತರ ನಡ್ಕೊಳ್ತೀವಿ ಅಂತ ಹೇಳ್ತಾರೆ. ಹೌದಾ ಇಲ್ವಾ? ನಮ್ಮ ಇಷ್ಟ ನೋಡಿ. ಅವರೆಲ್ಲ ಮಾಡುವಾಗ ಟಿವಿಯಲ್ಲೆಲ್ಲ ತೋರಿಸ್ತಾರೆ, ಕೋರ್ಟ್ ತೀರ್ಮಾನ ಕೊಟ್ಟಿದೆ, ಏನ್ ತಪ್ಪಿದೆ, ನಾವ್ ಹಿಂಗೇ ಮಾಡ್ತೀವಿ ಅಂತ ಹೇಳುವಾಗ, ಮುಂದಿನ ದಿನಗಳಲ್ಲಿ ಸಮಾಜ ಎಲ್ಲ ಕೆಟ್ಟು ಹೋಗಿರುವಾಗ ಕ್ರೈಸ್ತ ಮಕ್ಕಳು ಪರಿಶುದ್ಧರಾಗಿ ಜೀವಿಸುವುದು ತುಂಬಾ ತುಂಬಾ ಕಷ್ಟವಾಗಿದೆ. ನೋಡಿ, ಈ ವಾಕ್ಯ ಹೇಳುತ್ತಾ ಇದೆ, ಮನುಷ್ಯ ದೃಷ್ಟಿಗೆ, ಯಾರ ದೃಷ್ಟಿಗೆ? ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಇದೆ, ಸುಲಭವಾದ ದಾರಿ, ಯಾವುದು ಕಷ್ಟ ಆಗಬಾರ್ದು. ಏನಂದ್ರೆ, ದೇವರು, ಪ್ರಾರ್ಥನೆ, ವಾಕ್ಯ, ಒಳ್ಳೆತನ ಎಂದು ಹೋಗುವುದಾದರೆ ಯಾವುದೂ ಇಲ್ಲ, ಎಲ್ಲ ಕೆಟ್ಟ ಮಾರ್ಗ ಸುಲಭ ಅಲ್ವಾ? ಈಗ ನೋಡಿ, ಕೆಲವರು ಏನ್ ಮಾಡ್ತಾರೆ, ಒಂದು ಜಾಬ್ ಅನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡ್ತಾರೆ, ರಾತ್ರಿ ಹಗಲು ಕಷ್ಟಪಡ್ತಾರೆ, ಹೋಗಿ ಎಲ್ಲ ಕೋರ್ಸ್ಗಳನ್ನೆಲ್ಲ ಪೂರ್ತಿ ಮಾಡಿ, ಒಳ್ಳೆ ಕೋರ್ಸ್, ಒಂದ್ ವೇಳೆ ಒಳ್ಳೆ ಕೋರ್ಸ್ ಅಂದ್ರೆ ಒಂದು ಟಾಪ್ ರ್ಯಾಂಕ್ ಅಲ್ಲಿ ಬರದೆ ಹೋದ್ರು ಕೂಡ ಕನಿಷ್ಠ ಒಂದು ಡಿಸ್ಟಿಂಕ್ಷನ್ ಲೆವೆಲ್ ಅಲ್ಲೋ 80-90% ತಗೊಂಡು ಒಂದು ಕಂಪನಿ ಹತ್ರ ಹೋಗಿ ನಿಂತ್ಕೊಂಡು ಅವರು ಒಂದು ಜಾಬ್ಗಾಗಿ ಹೋಗ್ತಾರೆ. ಆದ್ರೆ ಕೆಲವರು ಲಂಚ ಕೊಟ್ಟು ಈಸಿಯಾಗಿ ಒಳಗಡೆ ಹೋಗ್ತಾರೆ, ಓದಿ ಕಷ್ಟಪಟ್ಟಿರೋರು ಆಚೆನೆ ಇರ್ತಾರೆ. ಹೌದಾ ಇಲ್ವಾ? ಇದು ನಡೀತಾ ಇದೆ ನೋಡಿ. ಆಫೀಸುಗಳಲ್ಲಿ, ಗೌರ್ಮೆಂಟ್ ಆಫೀಸುಗಳಲ್ಲಿ, ಬೇರೆ ಕಂಪನಿಗಳಲ್ಲಿ, ಬೇರೆ ಫ್ಯಾಕ್ಟರಿಗಳಲ್ಲಿ, ಬೇರೆ ಕಡೆ ಹೋಗುವಾಗ ಪಾಪ ಕೆಲವರು ಕಷ್ಟಪಟ್ಟು ಕೆಲಸಕ್ಕಾಗಿ, ಒಂದು ವೇಳೆ ಕೆಲಸ ಏನೋ ಡಾಕ್ಯುಮೆಂಟ್ ಬೇಕು, ಏನೋ ಒಂದು ಕೆಲಸ ಆಗ್ಬೇಕು, ತುಂಬಾ ಕಷ್ಟಪಟ್ಟು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾರೆ. ಆದ್ರೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಕಳ್ಳದಾರಿಯಲ್ಲಿ ಹೋಗ್ತಾರೆ. ಹೌದಾ ಇಲ್ವಾ? ಬೇಗ ಇನ್ನು ಯಾಕೆ ನಾವು ನೋಡುವಾಗ ದೇವರುಗಳ ವಿಷಯದಲ್ಲಿ ಕೂಡ VIP ಲೈನ್ ಇರ್ತದೆ. ಅದೇನದು VIP ಜನರಿಗೆ ಅಂದ್ರೆ, ಒಂದು ಪ್ರತ್ಯೇಕವಾಗಿ ದುಡ್ಡಿರೋರಿಗೆ ಒಂದು ಜಾಗ, ನೇರವಾಗಿ ಅವರು ದೇವರ ಹತ್ರ ಹೋಗ್ಬೋದು. ಆದ್ರೆ ಮಿಕ್ಕಿದವರಿಗೆ ಆ ರೀತಿ ಹೋಗಕ್ಕೆ ಆಗೋದಿಲ್ಲ. ನೋಡಿ, ಭೂಮಿಯ ಮೇಲೆ ಮನುಷ್ಯರ ಮಧ್ಯದಲ್ಲಿ ಈ ಸರಳವಾದ ಮಾರ್ಗ ಒಂದಿದೆ. ಆದ್ರೆ ದೇವರು ಹೇಳ್ತಾನೆ, ಸುಲಭವಾದ ಮಾರ್ಗ, ಸರಳ ಮಾರ್ಗ ಎಲ್ಲಿ ಹೋಗುತ್ತಂತೆ, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ ಮನುಷ್ಯರು ಹೇಳ್ತಾರೆ, ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀಯಾ, ಇನ್ನೂ ಆ ದೇವರನ್ನೇ ನಂಬಿದ್ದೀಯಾ, ಇನ್ನೂ ಅಲ್ಲೇ ಹೋಗ್ತಾ ಇದೀಯಾ, ಇನ್ನೂ ನಿನಗೇನು ನಡೀತಾ ಇಲ್ವಲ್ಲ, ದಯಮಾಡಿ ಹಂಗೆ ಮಾಡಬೇಡ, ಇಲ್ಲಿ ಬಂದ್ಬಿಡು, ಇಲ್ಲಿ ಮಾಡಿಬಿಡು, ಇಲ್ಲಿ ಹೋಗ್ಬಿಡು, ನಿನಗೆ ಸುಲಭವಾಗಿ ಏನಾಗುತ್ತದೆ, ಎಲ್ಲ ಅದ್ಭುತ ನಡೆಯುತ್ತದೆ. ಎಷ್ಟೋ ಜನರು ಇದೇ ರೀತಿ ಹೇಳ್ತಾರೆ, ಸುಲಭವಾಗಿ ನೀನು ಮೇಲಕ್ಕೆ ಬರಬೇಕಾ, ಆದಾಯ ಮಾಡ್ಕೋಬೇಕಾ, ಸಮಾಜದಲ್ಲಿ ಉನ್ನತಕ್ಕೆ ಬರಬೇಕಾ, ತಪ್ಪು ದಾರಿ ಹಿಡಿಬೇಕು. ಅದಕ್ಕೆ ಕೆಲವು ಸ್ತ್ರೀರು, ಕೆಲವು ಪುರುಷರು ಕೆಟ್ಟ ಕೆಟ್ಟ ಮಾರ್ಗಗಳನ್ನ ಹಿಡಿದಿರುವುದರಿಂದ ಈಗ ಸರ್ಕಾರಗಳೇ, ಕೋರ್ಟ್ ಹೇಳ್ತದೆ ಅಕ್ರಮ ಸಂಬಂಧ ತಪ್ಪಲ್ಲ ಅಂತ ಹೇಳ್ತದೆ. ಯಾಕೆ? ನಾನು ದುಡಿಮೆಗೋಸ್ಕರ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಹೇಳ್ಬೋದು. ಪ್ರಿಯ ದೇವಜನವೇ, ದೇವರ ಮಕ್ಕಳು ಮುಂದಿನ ದಿನಗಳಲ್ಲಿ ಪರಿಶುದ್ಧತೆಯಿಂದ ಜೀವಿಸುವುದು ಬಹಳ ಕಷ್ಟಕರವಾಗಿದೆ. ಹೌದಾ ಇಲ್ವಾ? ಬಹಳ ಕಷ್ಟಕರವಾಗಿದೆ. ಯಾಕೆಂದ್ರೆ ಪಾಪವು ಆ ರೀತಿಯಾಗಿ ತಾಂಡವಾಡ್ತಾ ಇದೆ. ಆದರೆ ದೇವರು ಒಂದು ಮಾತನ್ನು ಹೇಳುತ್ತಾರೆ, ನೀವಾದರೂ ಅಂದ್ರೆ ಮನುಷ್ಯ ದೃಷ್ಟಿಗೆ ಸರಿಯಾಗಿ ನಾವು ನಡೆಯಬಾರದು, ದೇವರ ದೃಷ್ಟಿಗೆ ಸರಿಯಾಗಿ ನಾವು
ನಡೆಯಬೇಕು. ನಿಮಗೆಲ್ಲ ಒಂದು ಬೈಬಲ್ನ ಘಟನೆ ಚೆನ್ನಾಗಿ ಜ್ಞಾಪಕ ಇದೆ. ನಹೋಮಿ ಅನ್ನುವಂಥವಳ ಇಸ್ರಾಯೇಲಲ್ಲಿ ಒಂದು ಕಷ್ಟಕಾಲ ಬರುತ್ತದೆ, ಬರಗಾಲ ಬರುತ್ತದೆ. ಆ ಬರಗಾಲ ಬಂದಾಗ ನಹೋಮಿ ಆದವಳು ಏನ್ ಮಾಡ್ತಾಳೆ ಗೊತ್ತಾ? ತನ್ನ ಗಂಡನನ್ನ, ಇಬ್ಬರು ಗಂಡು ಮಕ್ಕಳನ್ನ ಕರ್ಕೊಂಡು ಮೋವಾಬ್ ದೇಶಕ್ಕೆ ಹೊರಟೋಗ್ತಾಳೆ. ಎಲ್ಲಿಗೆ ಹೋಗ್ತಾಳೆ? ಮೋವಾಬ್ ದೇಶಕ್ಕೆ ಹೋಗ್ತಾಳೆ. ಅದೇನಂದ್ರೆ, ಇಸ್ರಾಯೇಲಲ್ಲಿ ನನಗೆ ಚೆನ್ನಾಗಿಲ್ಲ ಜಾಗ, ಇಲ್ಲಿ ಬರಗಾಲ ಇದೆ, ಇಲ್ಲಿ ಜೀವನ ಮಾಡಕ್ಕಾಗಲ್ಲ, ನಾನು ಒಳ್ಳೆಯ ದೇಶ, ಫಲವತ್ತಾಗಿರೋ ದೇಶ, ನಾನೇನ್ ಮಾಡ್ತೇನೆ, ಅಲ್ಲಿ ಮೋವಾಬ್ ದೇಶಕ್ಕೆ ಹೋಗಿ ನಾನು ಉನ್ನತಿಯಾಗಿ ಬರ್ತೇನೆ ಅಂತ ಹೋದ್ರು. ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಗಂಡ ಮಕ್ಕಳು ದುಡಿತಾ ಇದ್ರು, ಕೈಗೆ ದುಡ್ಡು ಬರ್ತಾ ಇತ್ತು, ತುಂಬಾ ಸಂತೋಷ ಪಡ್ತಾ ಇದ್ಲು. ಆದರೆ ನಿಧಾನವಾಗಿ ಆ ದೇಶದಲ್ಲಿ ಆ ಮಗಳಿಗೆ ಕಷ್ಟವಾಗಿ ಹೋಗ್ತದೆ. ಪ್ರಿಯ ದೇವಜನವೇ, ನಾವು ಯಾವಾಗ ಲೋಕಕ್ಕನುಸಾರವಾಗಿ ಹೋಗುತ್ತೇವೋ, ಹೌದು, ಪ್ರಾರಂಭದಲ್ಲಿ ಅದು ಸರಳ ಮಾರ್ಗನೇ, ಅದು ಸಂತೋಷ ಮಾರ್ಗನೇ, ಅದು ಫಲವತ್ತಾದ ಮಾರ್ಗನೇ. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ವಿಶಾಲವಾದ ಮಾರ್ಗ ಒಂದಿದೆ, ಅದು ಎಲ್ಲರಿಗೂ ಇಷ್ಟ. ಹೈವೇ ಎಲ್ಲರಿಗೂ ಇಷ್ಟಾನೆ, ಆದರೆ ಇಕ್ಕಟ್ಟಾದ ಮಾರ್ಗ ಯಾರಿಗೂ ಇಷ್ಟ ಇಲ್ಲ. ಹೌದಲ್ವಾ? ಇಕ್ಕಟ್ಟಾದ ಮಾರ್ಗ ಯಾರಿಗೂ ಇಷ್ಟ ಇಲ್ಲ. ಎಲ್ಲಿ ಜನರು ತುಂಬಾ ಸಂತೋಷ ಪಡೆದು ಕುಣಿದಾಡಿ ಎಲ್ಲಿ ಜೀವನ ಸುಲಭ ಅನಿಸ್ತದೋ ಅಲ್ಲಿ ಹೋಗ್ತಾರೆ. ಆದರೆ ಅಲ್ಲಿ ಹೋಗುವಾಗ ನಿಜವಾಗಿ ಹೇಳ್ತಾ ಇದ್ದೇನೆ, ಅದು ನಮಗೆ ತಪ್ಪಾದದ್ದೇ, ಅದು ನಮಗೆ ಮರಣವನ್ನುಂಟು ಮಾಡುವುದೇ. ಕೆಲವು ಸಂದರ್ಭಗಳಲ್ಲಿ ನಾವು ಹೋಗುವಂತ ಜಾಗ, ಆರಾಧನೆಗೆ ಹೋಗುವಂತ ಜಾಗದಲ್ಲಿ ಕೂಡ ನಾವು ಎಚ್ಚರವಾಗಿರಬೇಕು. ನಾವಲ್ಲಿ ಹೋಗಿ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವಾ, ಇಲ್ವಾ ಅಂದ್ರೆ ನಾವು ಏನಕ್ಕಾಗಿ ಹೋಗ್ತಾ ಇದ್ದೀವಿ ಅಂತ ಕೂಡ ನಾವು ಆಲೋಚನೆ ಮಾಡಿಕೊಳ್ಳಬೇಕು. ಕೆಲವು ಸ್ಥಳಗಳಲ್ಲಿ ನಾನು ಗಮನಿಸ್ತೇನೆ, ಕೆಲವರು ನನಗೆ ಹೇಳಿದ್ದಾರೆ ವೈಯಕ್ತಿಕವಾಗಿ, ಅಲ್ಲಿಗೆ ಹೋಗುವಂಥದ್ದು ಅವರು ವ್ಯಕ್ತಿಗಳಿಗೋಸ್ಕರವಾಗಿ ಹೋಗ್ತಾರೆ ಹೊರತು ದೇವರಿಗಾಗಿ ಅವರು ಹೋಗೋದಿಲ್ಲ. ನಾವು ಆ ರೀತಿಯಾಗಿ ಅಲ್ಲಿ ಹೋಗ್ಬಾರ್ದು. ಈ ನಹೋಮಿ ಏನು ಮಾಡ್ತಾಳೆ, ಒಂದು ತೀರ್ಮಾನವನ್ನ ಮಾಡಿಕೊಳ್ಳುತ್ತಾಳೆ, ನಾನು ಅಲ್ಲಿಗೆ ಹೋಗ್ತೇನೆ ಅಂತ. ಆದ್ರೆ ಪ್ರಾರಂಭ ಎಲ್ಲ ಚೆನ್ನಾಗಿ ಇತ್ತು, ಆದ್ರೆ ಆಮೇಲೆ ಏನ್ ನಡೀತು ಗೊತ್ತಲ್ವ ನಿಮಗೆ? ಆಕೆಯು ಗಂಡನನ್ನ ಕಳ್ಕೊಳ್ತಾಳೆ, ಮಗನನ್ನ ಕಳ್ಕೊಳ್ತಾಳೆ, ಇನ್ನೊಂದು ಮಗಳನ್ನ ಮಗನನ್ನ ಕಳ್ಕೊಳ್ತಾಳೆ. ಈಗ ಹೋದವರು 4 ಜನ, ಉಳಿದವರು ಒಬ್ಬರೇ. ಈಕೆ ಮಾತ್ರ ಉಳಿದಿದ್ದಾರೆ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳುತ್ತದೆ, ನಾವು ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳದೆ ಹೋದರೆ ನಮಗೆ ಕೆಲವು ಸಾರಿ ಈಗ ತೆಗೆದುಕೊಳ್ಳುವ ತೀರ್ಮಾನ ಕಷ್ಟ ಅನಿಸಬಹುದು. ಮಕ್ಕಳನ್ನ ಕ್ರಮಶಿಕ್ಷಣಕ್ಕೆ ತರುವುದು ಕಷ್ಟ ಅನಿಸಬಹುದು, ಆದಾಯ ಇಲ್ಲದೆ ಇರುವಂಥದ್ದು ಕಷ್ಟ ಅನಿಸಬಹುದು, ಸಾಲದಲ್ಲಿ ಇವತ್ತಿರುವುದು ಕಷ್ಟ ಅನಿಸಬಹುದು, ದೇವರಿಗೆ ಇಷ್ಟರಾಗಿ ನಡ್ಕೊಳ್ಳುವಾಗ ಇನ್ನು ನನಗೇನು ಅದ್ಭುತ ನಡೆದಿಲ್ವಲ್ಲ ಅಂತ ನಡೆಯುವುದು ಕಷ್ಟವನಿಸಬಹುದು. ಆದರೆ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ದೈವಿಕವಾಗಿ ನಡೆಯಬೇಕೇ ಹೊರತು ಪಾಪವನ್ನು ಮಾತ್ರ ನಾವು ಪ್ರೀತಿ ಮಾಡಬಾರದು. ಇವತ್ತು ಸುಖವಾಗಿರಬಹುದು, ಅದು ಸಂತೋಷ ತರಬಹುದು, ಆದರೆ ನಾಳೆ ದಿನ ಅದು ನಮ್ಮನ್ನೇ ಹಿಂತಿರುಗಿ ಹಾಳು ಮಾಡುತ್ತದೆ. ಹೌದಲ್ವಾ? ಹಾವಿಗೆ ಹಾಲು ಎಷ್ಟು ಹಾಕಿ ಬೆಳೆಸಿದ್ರು ಕೊನೆಗೆ ವಿಷನೇ ಅದು ನಮ್ಮನ್ನೇ ಅದು ಮತ್ತೇನು ಮಾಡುತ್ತದೆ, ಹಾಳು ಮಾಡುತ್ತದೆ. ಅದೇ ರೀತಿಯಲ್ಲಿ ಪಾಪಕ್ಕೆ ಎಷ್ಟು ನಾವು ಪೋಷಣೆ ಮಾಡಿದರೂ ಕೂಡ ಅದು ನಮ್ಮನ್ನ ಹಾಳು ಮಾಡುತ್ತದೆ ಹೊರತು ಅದು ನಮ್ಮನ್ನ ಒಳ್ಳೆಯದಕ್ಕೆ ನಡೆಸುವುದಿಲ್ಲ. ಈ ನಹೋಮಿ ಮಾಡಿದಂತ ಕಾರ್ಯ ದೂರದ ಬೆಟ್ಟ ನುಣ್ಣಗೆ ಅನ್ನುವ ರೀತಿಯಲ್ಲಿ ಮುಂದೆ ಏನೋ ಇದೆ ಅಂತ ಹೋದಳು. ಆದರೆ ಹಿಂತಿರುಗಿ ಬರುವಾಗ ಆಕೆ ಹೇಳ್ತಾಳೆ, ನಾನು ಮಾಡಿದ್ದು ತುಂಬಾ ತುಂಬಾ ತಪ್ಪಾದ ಕಾರ್ಯ. ಆದ್ರೆ ಆಕೆಯ ಜೊತೆಯಲ್ಲಿದ್ದಂತ ರೂತಳನ್ನ ನಾವು ನೋಡುತ್ತೇವೆ, ಒಂದು ಒಳ್ಳೆಯ ತೀರ್ಮಾನವನ್ನ ತೆಗೆದುಕೊಂಡ್ರು. ಹಲ್ಲೆಲೂಯಾ. ಇವತ್ತು ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಒಬ್ಬರು ಯಾರಾದರೂ ತಪ್ಪಾದ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು, ಆದರೆ ಇನ್ನೊಬ್ಬರು ತೆಗೆದುಕೊಳ್ಳುವಂತ ಸರಿಯಾದ ತೀರ್ಮಾನ ಆ ಕುಟುಂಬವನ್ನ ಕಾಪಾಡುತ್ತದೆ. ಆಮೆನ್. ಇವತ್ತು ನೀವು ನಾನು ಒಂದು ವೇಳೆ ಕೆಲವು ಸಂದರ್ಭಗಳಲ್ಲಿ ತಪ್ಪಾದ ತೀರ್ಮಾನ ಮಾಡಿರಬಹುದು, ತಪ್ಪಾದ ಕೆಲಸಗಳನ್ನ ಮಾಡಿರಬಹುದು, ಆದರೆ ಯಾರಾದರೂ ಇವತ್ತು ಮನ ತಿರುಗಿ ಆಕೆ ನಹೋಮಿ ಏನ್ ಹೇಳ್ತಾರೆ ಗೊತ್ತಾ? ಅಯ್ಯೋ, ನಾನಿನ್ನ ಈ ದೇಶದಲ್ಲಿ ಇರೋದಿಲ್ಲ, ನಾನು ನನ್ನ ಸ್ವದೇಶಕ್ಕೆ ಹೊರಟು ಹೋಗುತ್ತೇನೆ. ಅನೇಕರು ಇವತ್ತು ದೇವರನ್ನ ಬಿಟ್ಟು ಹಣಕ್ಕಾಗಿ, ಹಣದಾಸೆಯು ಸಕಲ ವಿಧವಾದಂತ ಕೆಟ್ಟತನಕ್ಕೆ ಮೂಲವಾಗಿದೆ. ಅನೇಕ ಜನರು ಹಣವನ್ನು ಹಿಂಬಾಲಿಸುತ್ತಾ ಹೋದವರಿದ್ದಾರೆ, ಹಣ ಬಂದ ತಕ್ಷಣ ದೇವರನ್ನು ಬಿಟ್ಟೋದವರಿದ್ದಾರೆ, ಹಣವು ಬಂದ ತಕ್ಷಣ ಅವರಿಗೆ ಕುಟುಂಬವನ್ನು ಬಿಟ್ಟೋದವರಿದ್ದಾರೆ, ಸಂಬಂಧಗಳನ್ನು ಬಿಟ್ಟೋದವರಿದ್ದಾರೆ. ಆದರೆ ಕೊನೆಗೆ ಒಂದು ದಿವಸ ಅವರಿಗೆ ಅನಿಸುತ್ತದೆ, ಅಯ್ಯೋ, ನಾನು ಕುಟುಂಬಕ್ಕೆ ದ್ರೋಹ ಮಾಡಿಬಿಟ್ಟೆ, ನನ್ನವರಿಗೆ ನಾನು ದ್ರೋಹ ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ ಅನ್ನುವಂತ ಪಶ್ಚಾತ್ತಾಪ ಅವರಲ್ಲಿ ಬರುತ್ತದೆ. ಆದರೆ ಅಷ್ಟರಲ್ಲಿ ಅದೇನಾಗಿರುತ್ತೆ, ಎಲ್ಲವೂ
ಪೂರ್ತಿಯಾಗೋಗಿರುತ್ತದೆ, ಹೌದಲ್ವಾ? ಆದರೆ ನಮ್ಮ ಜೀವಿತ ಕೊನೆಯವರೆಗಾದರೂ ಹಿಂತಿರುಗಿ ನೋಡಿದ್ರೆ ಒಳ್ಳೆ ಜೀವನ ಜೀವಿಸಿದೀನಪ್ಪ, ಸಾರ್ಥಕ ಆಯಿತು ಅನ್ನುವಂಥ ಜೀವನ ನಮ್ಮದಾಗಿರ್ಬೇಕು ಹೊರತು ದುಃಖ ಪಡುವಂತ ಜೀವಿತ ನಮ್ಮದು ಆಗಿರಬಾರದು. ನಹೋಮಿ ಮಾಡಿದಂತ ಇನ್ನೊಂದು ತೀರ್ಮಾನ ಏನಂದ್ರೆ, ಇನ್ನು ಆಗಿದ್ದಾಯ್ತು, ನಾನು ಮಾಡಿದ ತಪ್ಪು ಆಯ್ತು, ತಪ್ಪಾದ ತೀರ್ಮಾನವನ್ನ ಮಾಡಿದ್ದೆ, ಆದರೆ ಇನ್ನಾದರೂ ನಾನು ಹೊಸ ತೀರ್ಮಾನ ಮಾಡುತ್ತೇನೆ, ಇನ್ನಾದರೂ ತಿರುಗಿ ಒಳ್ಳೆಯ ತೀರ್ಮಾನವನ್ನು ಮಾಡುತ್ತೇನೆ ಎಂದು ಹೇಳಿ ಆಕೆ ಮತ್ತೆ ಸ್ವದೇಶಕ್ಕೆ ಬಂದಳು. ಅದರ ಅರ್ಥ ಆಕೆಯು ತನ್ನ ದೇವರನ್ನ ಬಿಟ್ಟು ಹೋಗಿದ್ದಳು, ಮತ್ತೆ ಆಕೆಯು ತನ್ನ ದೇವರ ಬಳಿಗೆ ಹಿಂತಿರುಗಿ ಬಂದಳು. ಯಾವಾಗ ದೇವರ ಬಳಿಗೆ ಹಿಂತಿರುಗಿ ಬಂದಳು, ರೂತಳ ಮೂಲಕವಾಗಿ ನಹೋಮಿಯ ಮಾರಾ ಜೀವಿತವು, ಆಕೆಯ ಜೀವಿತವು ಆಶೀರ್ವಾದವಾಯಿತು. ಹಲ್ಲೆಲೂಯಾ. ಇವತ್ತು ದೇವರನ್ನ ಬಿಟ್ಟು ಹೋಗುವಾಗ ಶಾಪಗಳು, ಅನೇಕ ಪಾಪಗಳು, ಅನೇಕ ಕೆಟ್ಟತನಗಳು ನಮ್ಮನ್ನು ಹಿಡಿದು ದೇವರಿಂದ ನಮ್ಮನ್ನು ದೂರ ಮಾಡಬಹುದು. ಆದರೆ ಯೇಸುವಿನ ಬಳಿಗೆ ಬಂದಾಗ ಆ ಶಾಪ ಪಾಪಗಳು ಮತ್ತೆ ನಮ್ಮನ್ನು ಬಿಟ್ಟು ಹೋಗುವುದಕ್ಕೆ ಅದು ಸಾಧ್ಯವಾಗುತ್ತದೆ. ಇವತ್ತು ನಮ್ಮಲ್ಲಿ ಯಾರಾದರೂ ನಹೋಮಿಯ ರೀತಿಯಲ್ಲಿ ಲೌಕಿಕವಾದ ಕಾರ್ಯಗಳನ್ನು ಆಶಿಸುತ್ತಾ ಇದ್ದೇವಾ? ನಹೋಮಿಯ ರೀತಿಯಲ್ಲಿ ಸ್ವದೇಶವನ್ನು ಬಿಟ್ಟು ಹೋಗುವುದಕ್ಕೆ, ಸ್ವಂತ ದೇವರನ್ನ ಬಿಟ್ಟು ಹೋಗುವುದಕ್ಕೆ, ನಾವು ನಂಬಿದಂಥ ಸ್ವಾಮಿಯನ್ನು ಬಿಟ್ಟು ಹೋಗುವುದಕ್ಕೆ ತೀರ್ಮಾನ ಮಾಡಿದ್ದೀರಾ? ಇವತ್ತು ಅನೇಕ ಕಡೆಗಳಲ್ಲಿ ಉತ್ತರ ಭಾರತದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡಿ ಅವರು ಯೇಸುವನ್ನು ನಂಬಿದ್ರೆ, ಸತ್ಯ ಮಾರ್ಗವನ್ನು ಅರಿತಾ ಇದ್ರೆ ಅವನ್ನ ತಿರುಗಿ ಅವರ ಕುಟುಂಬಗಳನ್ನ ಎಷ್ಟೋ ಹಿಂಸೆ ಪಡಿಸ್ತಾ ಇದ್ದಾರೆ. ಆದರೂ ಅನೇಕರು ಸಾಕ್ಷಿಯಾಗಿ ನಿಂತುಕೊಳ್ಳುತ್ತಾ ಇದ್ದಾರೆ. ಇವತ್ತು ನಾವು ಕೂಡ ಅಂತಹ ಹಿಂಸೆಗಳು ಬರಬಹುದು, ಅಂತಹ ಶೋಧನೆಗಳು ಬರಬಹುದು. ಆದರೆ ನಾವು ನಂಬಿದಂತ ಸರ್ವಶಕ್ತನನ್ನು, ಸೃಷ್ಟಿಕರ್ತನನ್ನು ಬಿಟ್ಟು ಹೋಗಲಿಕ್ಕೆ ನಮಗೆ ಮನಸ್ಸಿದೆಯಾ? ಬಿಟ್ಟು ಹೋದರೆ ಅದೇನಂತ ಹೇಳುತ್ತದೆ? ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಅಂದರೆ ಅದರರ್ಥ ಅದು ನಾಶನದ ಮಾರ್ಗವಾಗಿದೆ ಅಂತ ನಾವು ನೋಡುತ್ತಾ ಇದ್ದೇವೆ. ಇನ್ನೊಂದು ನಿಮಗೆ ಗೊತ್ತಿದೆ, ಲೋಟನ ಬಗ್ಗೆ ಗೊತ್ತಿದೆ. ಲೋಟನು ಕೂಡ ಅದೇ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡ. ನಾನು ಆ ವಾಕ್ಯವನ್ನು ಈಗಾಗಲೇ ಪ್ರಸಂಗ ಮಾಡಿದ್ದೇನೆ. ಲೋಟನು ಆರಿಸಿಕೊಂಡ ಆ ಜಾಗವು ಬಹಳ ಬಹಳ ಉನ್ನತಿಯಾಯಿತು, ಹೌದಲ್ವಾ? ಲೋಟನ ಆರಿಸಿಕೊಂಡ ಆ ಜಾಗವು ಸೊದೋಮ್ ಗೋಮರ ಪಟ್ಟಣವಾಯಿತು, ಒಳ್ಳೆ ಬಿಸಿನೆಸ್ ಆಯಿತು, ಒಳ್ಳೆ ಹಣವಾಯಿತು. ಆದರೆ ಹಣದೊಟ್ಟಿಗೆ ಪಾಪವು ಕೂಡ, ಹೌದಾ ಇಲ್ವಾ? ಎಲ್ಲಿ ಪಾಪ ಜಾಸ್ತಿ ಆಗುತ್ತೆ? ಹೌದಾ ಇಲ್ವಾ? ಹಣ ಇದ್ರೆ ಅಂತಾನೆ ಪಾಪ ಜಾಸ್ತಿ ಆಗೋದು. ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹೊಟ್ಟೆಗೆ ತಿಂತೀವಿ ನಾವು, ಅಲ್ವಾ? ಕಡಿಮೆ ಇತ್ತಂದ್ರೆ ಏನ್ ತಿಂತೀವಿ? ಹೊಟ್ಟೆಗೆ ತಿಂತೀವಿ. ಕಡಿಮೆ ಇತ್ತು ಅಂದ್ರೆ, ಅದೇ ನಮ್ಮ ಹತ್ರ ಜಾಸ್ತಿ ಇತ್ತಂದ್ರೆ ಏನ್ ಮಾಡ್ತಾರೆ? ಏನಾದ್ರೂ ಒಂದು ಮಾಡ್ಬೇಕನ್ನಿಸ್ತದೆ. ನನ್ನ ಹತ್ರ ದುಡ್ಡು ಇದೆಯಲ್ವಾ, ಏನ್ ಮಾಡೋದು, ಏನ್ ಕೊಂಡ್ಕೊಳ್ಳೋದು? ಎಲ್ರು ಒಬ್ಬರು ನೋಡ್ತಾರೆ, ಅವರು ಎಂಜಾಯ್ ಮಾಡ್ತಾ ಇರ್ತಾರೆ, ನಶೆಯಲ್ಲಿ ತೇಲಾಡ್ತಾ ಇರ್ತಾರೆ. ಅಬ್ಬಾ ಏನಪ್ಪ ಇದು ಅಂತ ಹೋದ್ರೆ ಅವ್ರು ಹೇಳ್ತಾರೆ, ನೀನು ಸ್ವಲ್ಪ ದುಡ್ಡು ಕೊಟ್ರೆ ಸಾಕು, ನಿನಗೆ ಆ ನಶೆ ಸಿಗುತ್ತೆ ಅಂತಾರೆ. ಅದಕ್ಕೆ ಹೋಗ್ಬಿಡ್ತಾರೆ. ಓ ದುಡ್ಡಿದೆ ಏನ್ ಮಾಡೋದು? ಸಿನಿಮಾಗೆ ಹೋಗೋಣ. ದುಡ್ಡಿದೆ ಏನ್ ಮಾಡೋದು? ಸುತ್ತಕ್ಕೆ ಹೋಗೋಣ. ದುಡ್ಡಿದೆ ಏನ್ ಮಾಡೋದು? ಏನಾದ್ರೂ ಮಾಡೋಣ ಅಂತ ಹೇಳಿ ಪಾಪಕ್ಕೆ ಹೋಗುತ್ತಾ ಇರ್ತೇವೆ. ಹಣ, ಅದಕ್ಕೆ ದೇವರು ವಾಕ್ಯ ಹೇಳಿದ, ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಅದಕ್ಕೆ ಲೋಕದಲ್ಲಿ ಸೈತಾನನು ಏನ್ ಮಾಡ್ತಾನೆ ಗೊತ್ತಾ? ಜನರಿಗೆ ಏನ್ ಮಾಡ್ತಾನೆ ಗೊತ್ತಾ? ದುಡ್ಡನ್ನು ಕೊಡ್ತಾನೆ. ಇಲ್ಲ ಅಂತಲ್ಲ, ಯೇಸು ಸ್ವಾಮಿಗೂ ಕೂಡ ಆಫರ್ ಮಾಡಿಲ್ವ ಸೈತಾನನು? ನಿನಗೇನ್ ಬೇಕು, ಇಗೋ ಈ ಸರ್ವ ಲೋಕದ ಐಶ್ವರ್ಯ ನಿನಗೆ ಕೊಡುತ್ತೇನೆ ಅಂತ ಹೇಳಿದ್ರು. ಇವತ್ತು ಅನೇಕ ಕ್ರೈಸ್ತ ಮಕ್ಕಳಿಗೂ ಕೂಡ, ಅನೇಕ ಅನ್ಯ ಜನರಿಗೂ ಮಕ್ಕಳಿಗೂ ಕೂಡ ಸೈತಾನ್ ಹೇಳ್ತಾನೆ, ನನ್ನ ಹತ್ರ ಬಂದ್ರೆ ನಿನಗೆ ದುಡ್ಡು ಕೊಡ್ತೀನಿ. ಇವತ್ತು ಕಹಿಯಾದ ಸತ್ಯ ಏನಂದ್ರೆ, ನಾವು ಕೆಲವು ಸಭೆಗಳನ್ನು ನೋಡುತ್ತೇವೆ. ಕೆಲವು ಸಭೆಗಳಲ್ಲಿ ಜನರು ಹೋಗುವುದು ಯೇಸುವನ್ನು ಪ್ರೀತಿ ಮಾಡುವುದಕ್ಕಾಗಿ ಅಲ್ಲ, ರಕ್ಷಣೆಗೋಸ್ಕರ ಅಲ್ಲ, ಬದಲಾಗಿ ಹಣ ಬರಬೇಕು, ಮೇಲಕ್ಕೆ ಬರಬೇಕು, ಪ್ರಾಸ್ಪರಿಟಿ ಥಿಯಾಲಜಿ ಅಂತ ಹೇಳ್ತಾರೆ. ಏನಂದ್ರೆ ಹಣಕಾಸು. ನೀನ್ ಚರ್ಚ್ಗೆ ಬಂದ್ರೆ ಸಾಕು, ದೇವರು ಕೊಟ್ಟು ಬಿಡ್ತಾನೆ. ನಾನು ಎಲ್ಲೋ ಒಂದು ಸಾಕ್ಷ್ಯನ ಕೇಳಿಸ್ಕೊಂಡೆ. ನಾನು ಮೊದಲು ಏನ್ ಮಾಡ್ತಾ ಇದ್ದೆ, ಒಂದು 2 ರೂಪಾಯಿ ಕೊತ್ತಂಬರಿ ತಗೊಳ್ಳೋಕೆ ಕೂಡ ಕಷ್ಟ ಇತ್ತು ನನಗೆ. ಆದ್ರೆ ಈ ಚರ್ಚ್ಗೆ ನಾನು ಬಂದೆ, ಪಾಸ್ಟ್ರು ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. ಮಾರನೇ ದಿನ ನನಗೆ 2 ಲಕ್ಷ ರೂಪಾಯಿ ದೇವರು ಕೊಟ್ಟ. ಆಮೇಲೆ ಹೇಳಿದ್ರು, ಅಷ್ಟಕ್ಕೆ ದೇವರು ನಿಲ್ಲಲಿಲ್ಲ ನನಗೆ. ಆಮೇಲೆ ಲಕ್ಷಗಳ ಮೇಲೆ ಲಕ್ಷಗಳು ಬರ್ತಾ ಇತ್ತು, ಲಕ್ಷಗಳ ಮೇಲೆ ಲಕ್ಷಗಳು ಬರ್ತಾ ಇತ್ತು ಅಂತ ಹೇಳಲಿಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು. ಅದರರ್ಥ ದೇವರನ್ನ ನಂಬ್ಕೊಂಡ್ರೆ, ಅವ್ರು ಬಂದು ಮುಂದೆ ಹೇಳ್ತಾರೆ, ದೇವ್ರನ್ನ ನಂಬ್ಕೊಳ್ರೆ ದೇವರು ನಿಮಗೆ ಲಕ್ಷಗಳು ಕೊಡ್ತಾರೆ. ಅದರಲ್ಲಿ ಪ್ರತ್ಯೇಕವಾಗಿ ಈ ಚರ್ಚ್ಗೆ ಬರೋರಿಗೆ ಯಾರು ಬಡವರಾಗಿರಲ್ಲ, ಎಲ್ಲರೂ ಸಾಹುಕಾರರಾಗ್ತೀರಾ, ಎಲ್ಲರೂ ಕೋಟ್ಯಾಧೀಶ್ವರರಾಗ್ತೀರಾ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಲೋಚನೆ ಮಾಡ್ಕೊಳ್ಳಿ, ದೇವರು ಅದಕ್ಕ ನಮ್ಮನ್ನು ಕರೆದಿದ್ದು.
ಕೋಟ್ಯಾಧೀಶ್ವರರಾಗಕ್ಕೆ ಕರೆದಿದೆ ನಮ್ಮನ್ನ. ದೇವರು ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರ ಉದ್ದೇಶ ಏನು? ಇಲ್ಲಿಗೆ ನೀವು ಬಂದರೆ ನಿಮಗೆ ಹಣಕಾಸು ಹಂಗೆ ಕಟ್ಟೆ ಒಡೆದು ಹೋಗ್ತದೆ, ಏನು ಅಣೆಕಟ್ಟು ಒಡೆದು ಹೋಗ್ತದೆ. ಆ ರೀತಿಯಾದಂಥ ಅದ್ಭುತಗಳನ್ನು ದೇವರು ಮಾಡ್ತಾರೆ, ಆ ರೀತಿಯಾದಂಥ ಆಶ್ಚರ್ಯಗಳನ್ನು ದೇವರು ಮಾಡ್ತಾರೆ ಅಂತ ಹೇಳೋದು ಸುಳ್ಳಾದ ಕಾರ್ಯ. ಯಾಕೆ ಗೊತ್ತಾ? ಹಣವು ನಮ್ಮನ್ನ ದೇವರಿಂದ ದೂರ ಮಾಡ್ತದೆ. ಹಣವು ದೇವರಿಂದ ನಮ್ಮನ್ನ, ಅದಕ್ಕೆ ಹಣದ ಕುರಿತಾಗಿ ಹೇಳ್ತಾರೆ, ಮನಿ ಈಸ್ ಏನಂತೆ, ಮನಿ ಅನ್ನುವಂಥದ್ದು ಒಳ್ಳೆಯ ಸರ್ವೆಂಟೆ, ಆದರೆ ಕೆಟ್ಟ ಮಾಸ್ಟರ್ ಅಂತೆ. ನೀವು ಹಣವನ್ನ ಯಜಮಾನವನ್ನಾಗಿ ಮಾಡಿದ್ರೆ ನಿಮ್ಮನ್ನು ತುಳಿದಾಗ್ತದೆ. ಅದೇ ನಿಮ್ಮ ಕೈಯಲ್ಲಿ ಸೇವಕನಾಗಿ ನೀವು ತೆಗೆದುಕೊಂಡ್ರೆ ಅದು ನಿಮಗೆ ಸಹಾಯ ಆಗ್ತದೆ. ದೇವರು ಕೊಟ್ರೆ ಬೇಡ ಅನ್ನ ಬೇಡ, ದೇವರು ಕೊಡ್ಲಿ, ಆದರೆ ಹಣಕ್ಕೋಸ್ಕರ ಓಡುವಂಥವರು ಅನೇಕರು ಇರ್ತಾರೆ. ಜನರು ಈ ಲೋಕದಲ್ಲಿ ಏನು ಗೊತ್ತಾ? ಸುಲಭವಾದ ಮಾರ್ಗ. ಹೌದು ದೇವಜನವೇ, ಲೋಟನ್ನು ತೆಗೆದುಕೊಂಡ ತೀರ್ಮಾನದಿಂದ ಒಳ್ಳೆ ಲಾಭ ಆಯಿತು. ಸೊದೋಮ್ ಗೋಮರ ಪಟ್ಟಣಗಳು ಸಿಕ್ಕಿದ್ವು. ಯಾರಾದರೂ ನೀವು ಸ್ಥಳ ತಗೊಳ್ಳಿ ಅಂತ ಹೇಳ್ತಾರೆ, ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಇರ್ತದೆ. ನೋಡಪ್ಪ, ಹಳ್ಳಿಯಲ್ಲೂ 5 ಲಕ್ಷ ರೂಪಾಯಿ, ಸಿಟಿಯಲ್ಲಿ ಕೂಡ 5 ಲಕ್ಷ ರೂಪಾಯಿ. ಎಲ್ಲಿ ತಗೊಳ್ತೀಯ ಅಂದ್ರೆ ಎಲ್ಲಿ ತಗೊಳ್ತೀರಾ ನೀವು? ಯಾಕೆ ಸಿಟಿಯಲ್ಲಿ ತಗೊಳ್ತೀರಾ? ಬೇಕಾದದೆಲ್ಲ ಸಿಗ್ತದೆ. ಏನ್ ಬೇಕಪ್ಪ ಹಳ್ಳಿಯಲ್ಲಿರೋರ್ಗೆ? ಏನ್ ಬೇಕು? ಅಲ್ಲ, ಹಳ್ಳಿಯಲ್ಲಾಗಲಿ ಸಿಟಿಯಲ್ಲಾಗಲಿ ಮುಖ್ಯವಾಗಿ ಬೇಕಾಗಿರೋದೇನು? ಅಲ್ಲ, ಮುಖ್ಯವಾಗಿ ಟ್ರಾನ್ಸ್ಪೋರ್ಟೇಷನ್. ಏನಕ್ಕೆ ಬೇಕು? ಏನ್ ಬೇಕು? ಇವಾಗ ಹಳ್ಳಿಯಲ್ಲಿ ಇದ್ದೀವಿ, ನಾವು ಸಿಟಿಯಲ್ಲಿ ಇದ್ದೀವಿ, ಏನ್ ಬೇಕು ಮುಖ್ಯವಾಗಿ? ಬದುಕಕ್ಕೆ ಏನ್ ಬೇಕು? ಊಟ ಬೇಕು. ಏನ್ ಬೇಕು? ಮೊದಲು ಊಟ ಬೇಕು, ಆಮೇಲೆ ನೀರು ಬೇಕು, ಆಮೇಲೆ ಗಾಳಿ ಬೇಕು, ಓಕೆ, ಮನೆ ಬೇಕು. ಅಷ್ಟೇ ಅಲ್ವಾ? ಅದು ಸಿಟಿಯಲ್ಲಿಯೂ ಸಿಗುತ್ತೆ, ಹಳ್ಳಿಯಲ್ಲೂ ಸಿಗುತ್ತೆ. ಹಳ್ಳಿಯಲ್ಲೆಲ್ಲರೂ ಈಗ ಬದುಕಿಲ್ವಾ? ಬದುಕಿದಾರೆ. ಆದರೆ ಜನರು ಯಾಕೆ ಸಿಟಿಯನ್ನು ಇಷ್ಟಪಡ್ತಾರೆ ಗೊತ್ತಾ? ಆದಾಯ ಜಾಸ್ತಿ ಬರುತ್ತೆ. ಏನು ಬರುತ್ತೆ? ಆದಾಯ ಜಾಸ್ತಿ ಬರುತ್ತೆ. ಮತ್ತು ಕೋರ್ಕೊಂಡಾಗ ಗೋಬಿ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ, ಪಾನಿಪುರಿ ಸಿಗುತ್ತೆ. ಏನು ಈ ಕಡೆ ಒಂದು ಕಡೆ ನಾವು ಹೋಗುವಾಗ ಎಲ್ಲ ಲೈನಲ್ಲಿ ಇಟ್ಟಿರ್ತಾರೆ. ನಾವು ಬೆಂಗಳೂರಲ್ಲಿದ್ದಾಗ ನಾವು ಮಕ್ಕಳನ್ನ ಕರ್ಕೊಂಡು ನಾನೊಂದು ಮಾತು ಹೇಳಿದೆ ಮಕ್ಕಳಿಗೆ, ಒಂದೊಂದು ದಿವಸ ಒಂದೊಂದು ನೋಡೋಣ. ಏನೋ ಇವತ್ತು ಈ ಬಂಡಿ ನೋಡಿದ್ವಾ, ಇಲ್ಲೇನೋ ಸ್ಪೆಷಲ್ ಇಟ್ಟಿದ್ದಾರೆ, ನೆಕ್ಸ್ಟ್ ಡೇ ಅಲ್ಲಿ ಹೋಗೋಣ ಏನಿದೆಯೋ ಅಂತ. ಅಂದ್ರೆ ಒಂದೊಂದು ಬಂಡಿಯಲ್ಲೇ ಏನಾಗಿತ್ತು, ಆ ಪಾರ್ಕ್ ಪಕ್ಕದಲ್ಲಿ ಲೈನ್ ಆಗಿ ಇಡ್ತಾ ಇದ್ರು. ನಾವು ಒಂದೇ ದಿವಸ ಎಲ್ಲ ತಿನ್ನಕ್ಕಾಗಲ್ವಲ್ಲ, ಅದಕ್ಕೇನ್ ಮಾಡೋದು, ಒಂದೊಂದು ದಿವಸ ಒಂದೊಂದು ನೋಡೋಣ ಏನಿರ್ತದೆ ಅದರಲ್ಲಿ ಅಂತ. ಅಲ್ಲಿ ಅದೇ ಹಳ್ಳಿಯಲ್ಲಿ ಸಿಗ್ತದ? ಏನೊಂದು ಸಿಕ್ಕಿದ್ರೆ ಅಲ್ಲಿ ಚಿತ್ರಾನ್ನ ಬಜ್ಜಿ ಅವು ಸಿಗ್ಬಿಟ್ರೆ ಏನು ಸಿಗೋದಿಲ್ಲ. ಈಗ ಆಲೋಚನೆ ಮಾಡ್ರಿ, ಮನುಷ್ಯನಿಗೆ ಬೇಕಾಗಿರೋದು ಊಟ. ಅದು ಬಜ್ಜಿನೋ, ಮುದ್ದೆನೋ, ಕಾಳು ಸಾರನೋ, ಬಿರಿಯಾನಿನೋ, ಯಾವುದೋ ಊಟ ತಾನೇ ಬೇಕಾಗಿರೋದು. ಆದರೆ ಸಿಟಿಯಲ್ಲಿ ಏನ್ ಸಿಗುತ್ತೆ? ರುಚಿಯಾದ ಪದಾರ್ಥಗಳು ಸಿಗ್ತವೆ ಅಲ್ವಾ? ರುಚಿಯಾದ ಪದಾರ್ಥಗಳು ಸಿಗ್ತವೆ. ಆಮೇಲೆ ಕಲರ್ ಆದ ಬಟ್ಟೆಗಳು ಕಾಣಿಸ್ತವೆ ಅಲ್ವಾ? ಏನ್ ಇಷ್ಟಪಟ್ಟದ ಡ್ರೆಸ್ಗಳೆಲ್ಲ ಸಿಗ್ತವೆ, ಇಷ್ಟಪಟ್ಟ ಸೀರೆಗಳು ಸಿಗ್ತವೆ. ಶಾಪಿಂಗ್ ಹೋದ್ರೆ ಹಂಗೆ, ಮಾರ್ಕೆಟ್ಗೆ ಹೋದ್ರೆ ಅಬ್ಬಾ ಎಷ್ಟು ಶಾಪ್ಗಳಪ್ಪ, ಎಷ್ಟು ಐಟಮ್ಸ್ ಅಪ್ಪ, ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಲ್ವಾ? ಇವಾಗ ಏನ್ ಮಾಡ್ಬಿಟ್ಟಿದ್ದಾರೆ, ಎಲ್ಲಾ ಕಡೆಗಳನ್ನು ಈ ಒಂದು ಶಾಪಿಂಗ್ ಮಾಲ್ಸ್ ಮಾಡ್ಬಿಡ್ತಾ ಇದ್ದಾರೆ ಅಲ್ವಾ? ಅಲ್ಲಿ ಒಳಗಡೆ ಹೋದ್ರೆ ನಾನು ಹೇಳಿದ ಹಾಗೆ ಒಂದು ಸೋಪ್ಗಂತ ಹೋಗ್ತೀವಿ, ಒಂದು ಸೋಪ್ಗಿಂತ ಇನ್ನೊಂದು ಸೋಪ್ ಚೆನ್ನಾಗಿರ್ತದೆ ಅಲ್ವಾ? ಒಂದು ಸೋಪ್ ಮೇಲೆ ಶಾರುಖ್ ಖಾನ್ ಇದ್ರೆ ಇನ್ನೊಂದು ಸೋಪ್ ಮೇಲೆ ಹೀರೋಯಿನ್ ಯಾರೋ ಇರ್ತಾಳೆ ಅಲ್ವಾ? ಯಾರಿರ್ತಾರೆ? ಕತ್ರಿನಾ ಕೈಫ್. ನೋಡಿ, ಅಂದ್ರೆ ಗಂಡಸರನ್ನ ಆಕರ್ಷಣೆ ಮಾಡೋ ಸೋಪು ಕತ್ರಿನಾ ಕೈಫ್ನ ಹಾಕಿರ್ತಾರೆ. ಹೆಂಗಸರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಋತಿಕ್ ರೋಷನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಹಾಕಿರ್ತಾರೆ. ನಾವು ನೋಡ್ತೀವಿ ಒಬ್ಬೊಬ್ಬರನ್ನ ಹೀರೋಗಳನ್ನ ಹಾಕಿರ್ತಾರೆ. ಅದೆಲ್ಲ ಹೋಗಿ ಬಾತ್ರೂಮ್ ತೊಳೆ ಹಾರ್ಪಿಕ್ ಮೇಲೆ ಕೂಡ ಹಾಕಿರ್ತಾರೆ. ಅಂದ್ರೆ ಈಗ ಏನಾಗಿದೆ, ಆಪ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಹಂಗೇನು ಪಾಪ ಕೂಡ ಏನಾಗ್ಬಿಡ್ತದೆ, ಮನುಷ್ಯರ ಕಣ್ಣಿನ ದೃಷ್ಟಿ ಅಂದ ಜಾಸ್ತಿ ಆಗ್ತಾ ಇದೆ. ಮೊದಲು ಬಟ್ಟೆ ಮಾತ್ರ, ಏನೋ ಕಾಟನ್ ಬಟ್ಟೆ ಮಾತ್ರ ಆಲೋಚನೆ ಮಾಡ್ತಾ ಇದ್ರು. ಈಗ ಡಿಸೈನ್ಗಳು, ಅದರ ಬೆಲೆ ಜಾಸ್ತಿ. ಅಂದ್ರೆ ನೋಡಿ, ಮೋಸ ಜಾಸ್ತಿ, ಸುಳ್ಳು ಜಾಸ್ತಿ, ಕೆಟ್ಟತನ ಜಾಸ್ತಿ. ಹಣ ಬೇಕಂದ್ರೆ ಏನು ಮಾಡ್ಬೇಕು? ಏನಾದ್ರೂ ಮಾಡಿ ದುಡ್ಡು ಮಾಡ್ಬೇಕು. ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಮೋಸ ಮಾಡಿದ್ರು ಪರವಾಗಿಲ್ಲ. ಅದರ ಅರ್ಥ ಪ್ರಿಯ ದೇವಜನರೇ, ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ಲೋಕವು ಆ ರೀತಿಯಾಗಿ ಲೋಟನಂತೆ ಎಲ್ಲ ಘನವಾದ ಉನ್ನತವಾದ ಬೆಳವಣಿಗೆಯನ್ನ ನೋಡುತ್ತಾ ಇದೆ. ಆದರೆ ನಾವು ಎಲ್ಲಿ ಬೆಳವಣಿಗೆ ಆಗ್ಬೇಕು ಗೊತ್ತಾ? ದೇವರಲ್ಲಿ ಬೆಳವಣಿಗೆ. ಆಮೇನ್. ಇವತ್ತು ಏನಾಗ್ಬೇಕು, ನಾವು ವಾಕ್ಯದಲ್ಲಿ ಆಗಲಿ,
ಅಯ್ಯೋ ವಿಧ ವಿಧವಾದಂಥ ದೇವರ ವಿಷಯಗಳನ್ನು ತಿಳಿದುಕೊಳ್ಳೋಣ, ಕರ್ತನಲ್ಲಿ ಬೆಳೆಯೋಣ, ಕರ್ತನಿಗಾಗಿ ಏನು ಮಾಡೋಣ ಅನ್ನೋ ಆಲೋಚನೆಗಳು ಕ್ರೈಸ್ತರಲ್ಲಿ ಇಲ್ಲ. ದೇವರ ಮಕ್ಕಳು ದೇವರ ಕಾರ್ಯಗಳನ್ನು ತಾನೇ ಆಲೋಚನೆ ಮಾಡಬೇಕಾಗಿರೋದು. ಆದರೆ ದೇವರ ಮಕ್ಕಳು ಕೂಡ ಸೈತಾನನ ಮಕ್ಕಳಂತೆ ಲೋಕದ ಕಾರ್ಯಗಳನ್ನು ನಾವು ಆಲೋಚನೆ ಮಾಡ್ತಾ ಇರ್ತೇವೆ. ಎಚ್ಚರವಾಗಿರಬೇಕು. ದೇವರು ಬೇಡ ಅಂತ ಹೇಳಿದ ಮೇಲೆ ಅವುಗಳನ್ನು ನಾವು ನಮ್ಮ ಮಕ್ಕಳಿಗೂ ಮನೆಯವರಿಗೂ ನಾವು ಹೇಳಬೇಕು, ಬೇಡ ಅಷ್ಟೇ. ದೇವರು ಬೇಡ ಅಂದಮೇಲೆ ಬೇಡ. ಕೆಲವು ಸಾರಿ ಏನಾಗುತ್ತಂದ್ರೆ ಬೇಡ ಅಂದ್ರೂ ಕೂಡ ನಾವು ಅದನ್ನೇ ಮಾಡ್ತೇವೆ. ನೀವು ಉದಾಹರಣೆಗೆ ಒಂದು ವಾಕ್ಯವನ್ನು ನಾನು ತೋರಿಸ್ತೇನೆ. ಆ ಪೇತ್ರನಿಗೆ ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತನ್ನು ನೋಡೋಣ. ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 36 ಮತ್ತು 37ನೇ ವಚನವನ್ನು ಓದಿರಿ. ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 36, 37. ಸೀಮೋನ ಪೇತ್ರನು ಆತನನ್ನು, ಸ್ವಾಮಿ ಎಲ್ಲಿಗೆ ಹೋಗುತ್ತಿ ಎಂದು ಕೇಳಿದ್ದಕ್ಕೆ, ನಾನು ಹೋಗುವಲ್ಲಿಗೆ ಈಗ ನನ್ನ ಹಿಂದೆ ಬರಲಾರಿ, ತರುವಾಯ ನನ್ನ ಹಿಂದೆ ಬರುವಿ ಅಂದನು. ಏನಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಇಲ್ಲಿ? ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀಯ ಸ್ವಾಮಿ ಎಂದು ಕೇಳಿದ್ದಕ್ಕೆ, ನಾನು ಹೋಗುವಲ್ಲಿಗೆ ನೀನೀಗ ನನ್ನ ಹಿಂದೆ ಬರಲಾರಿ, ತರುವಾಯ ನನ್ನ ಹಿಂದೆ ಬರುವಿ. ಬರಬೇಡ, ಈಗ ಬೇಡ ಅಂತ ಯೇಸು ಸ್ವಾಮಿ ಹೇಳಿದ್ರು. ಆದ್ರೆ ಪೇತ್ರನೇನ್ ಹೇಳ್ತಾನೆ ಗೊತ್ತಾ? ಪೇತ್ರನು ಆತನಿಗೆ, ಸ್ವಾಮಿ ನಾನು ಯಾಕೆ ಈಗ ನಿನ್ನ ಹಿಂದೆ ಬರಬಾರ್ದು, ಯಾಕೆ ನಾನು ಬರಬಾರ್ದು ನಿನ್ನ ಹಿಂದೆ ಅಂತ ಕೇಳ್ತಾ ಇದ್ದಾನೆ. ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟೇನು ಎಂದು ಹೇಳುತ್ತಾನೆ. ಏನಂತ ಹೇಳ್ತಾನೆ ಪೇತ್ರನು? ನಿನಗಾಗಿ ನನ್ನ ಪ್ರಾಣವನ್ನು ಬೇಕಾದ್ರೂ. ಪೇತ್ರನು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ನಮ್ಮ ತರ ಅಲ್ವಾ? ಕೆಲವು ಸಾರಿ ಪಾಸ್ಟರ್ ಪ್ರಸಂಗ ಚೆನ್ನಾಗಿ ಮಾಡಿದ್ರೆ, ಎಸ್ ಪಾಸ್ಟರ್ ನಾನು ಕೂಡ ಸೇವೆ ಮಾಡ್ತೀನಿ ಪಾಸ್ಟರ್, ನಾನು ಕೂಡ ಪ್ರೇಯರ್ಗೆ ಬರ್ತೀನಿ ಪಾಸ್ಟರ್, ನಾನು ಇದ್ದೀನಿ ಪಾಸ್ಟರ್ ಅಂತ ಹೇಳ್ತೇವೆ. 1-2 ವಾರ ಆದಮೇಲೆ ಫೋನ್ ಮಾಡಿದ್ರೆ, ಪಾಸ್ಟರ್ ತುಂಬ ಬ್ಯುಸಿ ಪಾಸ್ಟರ್, ಭಾನುವಾರ ಮಾತ್ರನೇ ಬಟ್ಟೆ ಹೋಗಿ ನನಗೆ ಟೈಮ್ ಸಿಗೋದು, ಭಾನುವಾರನೇ ನಮ್ಮ ಫ್ರೆಂಡ್ಸನ್ನೇ ಮೀಟ್ ಮಾಡಬೇಕು, ಭಾನುವಾರನೇ ಅದು. ಅಯ್ಯೋ ನೀವು ಬರ್ತೀವಿ ಅಂತ ಹೇಳಿದ್ರೆ ನನ್ನ ಜೊತೆ ಮಿನಿಸ್ಟ್ರಿಗೆ ಬರ್ತೀವಿ ಅಂತ ಹೇಳಿದ್ರೆ, ಇಲ್ಲ ಪ್ರೇಯರ್ಗೆ ಬರ್ತೀವಿ ಅಂದ್ರೆ, ಇಲ್ಲ ಪಾಸ್ಟರ್ ಇನ್ನೊಂದು ಟೈಮ್ ಅಂದ್ರೆ ನಾವೇನ್ ಮಾಡ್ತೀವಿ, ಉತ್ತೇಜನ ಹೊಂದುತ್ತೇವೆ, ಆಮೇಲೆ ಸಪ್ಪಗೆ ನಾವು. ಪೇತ್ರನು ಕೂಡ ದೇವಸ್ವಾಮಿ ಹೇಳ್ತಾನೆ, ನೀನು ಬೇಡ, ಈಗ ಬರಬೇಡ, ಇದನ್ನ ಮಾಡಬೇಡ. ನಾವೇನ್ ಮಾಡ್ತೀವಿ? ದೇವರು ಕೆಲವು ಸಾರಿ ನಮಗೆ ಎಚ್ಚರಿಕೆ ಕೊಡ್ತಾರೆ, ಮಕ್ಕಳೇ ಈ ತರ ಮಾಡಬೇಡ್ರಿ, ಇದನ್ನ ನೀವು ಅನುಸರಿಸಬೇಡ್ರಿ, ಈ ತರ ಜೀವಿಸಬೇಡ್ರಿ ಅಂತ ದೇವರು ಹೇಳಿದ್ರೆ ನಾವೇನ್ ಮಾಡ್ತೀವಿ? ಯಾಕೆ ಮಾಡಬಾರ್ದು, ಯಾಕೆ ಹೋಗ್ಬಾರ್ದು? ದೇವರು ಹೇಳ್ತಾನೆ ಅದನ್ನ ತಗೋಬೇಡ ಅಂತ ದೇವರು ಹೇಳಿದಾನಂತೆ, ಯಾಕೆ ತಗೋಬಾರ್ದು? ಒಳ್ಳೆ ಆಫರ್ ಅಲ್ವಾ? ಯಾಕೆ ಹೋಗ್ಬಾರ್ದು? ಇದು ಒಳ್ಳೆ ಟೈಮ್ ಅಲ್ವಾ? ಯಾಕೆ ನನ್ನ ಮಕ್ಕಳನ್ನ ಅಲ್ಲಿ ಸೇರಿಸಬಾರ್ದು? ಒಳ್ಳೆ ಕಾಲೇಜ್ ಅಲ್ವಾ? ಯಾಕೆ ಈ ಸಂಬಂಧನ ಮದುವೆ ಮಾಡ್ಕೋಬಾರ್ದು? ಒಳ್ಳೆ ಸಂಬಂಧ ಅಲ್ವಾ? ಅಂದ್ರೆ ದೇವರು ಒಂದು ಕಡೆ ಎಲ್ಲೋ ವಾಕ್ಯದಲ್ಲಿ ಬೇಡ, ಇದು ಸರಿ ಇಲ್ಲ ಅಂತ ನಮ್ಮನ್ನು ಎಚ್ಚರಿಸುವಾಗ ನಮ್ಮ ಮಾನುಷಿಕ ಬುದ್ಧಿ ಏನು ಹೇಳ್ತದೆ ಗೊತ್ತಾ? ಯಾಕೆ ಒಳ್ಳೆ ಮನೆ ಇದೆ ಅವ್ರಿಗೆ, ಹುಡುಗನಿಗೆ ಒಳ್ಳೆ ಜಾಬ್ ಇದೆಯಲ್ವಾ, ನೋಡಕ್ಕೆ ಚೆನ್ನಾಗಿದ್ದಾನಲ್ವಾ, ಯಾಕೆ ಮಾಡ್ಕೋಬಾರ್ದು? ಯಾರೋ ಪಾಸ್ಟ್ರೋ ಇಲ್ವೋ, ದೇವರ ವಾಕ್ಯನ ಹೇಳುತ್ತೆ ಇದು ದೇವರ ಚಿತ್ತ ಅಲ್ಲ ಅಂತ ಹೇಳುವಾಗ ನಾವು ಮರುಪ್ರಶ್ನೆ ಕೇಳೋದೇನಂದ್ರೆ, ಯಾಕೆ ಮಾಡಬಾರ್ದು ಅಂತ ನಾವು ಮತ್ತೆ ದೇವರನ್ನ ಪ್ರಶ್ನೆ ಮಾಡ್ತೇವೆ. ಆದರೆ ಪೇತ್ರನು ಯಾವಾಗ ಈ ರೀತಿಯಾಗಿ ಕೇಳುತ್ತಾನೋ, ನೀವು ಅದರ ಮುಂದಿನ ವಾಕ್ಯವನ್ನ ಗಮನ ಕೊಟ್ರಿ. ಯೋಹಾನ 13ನೇ ಅಧ್ಯಾಯ 38ನೇ ವಾಕ್ಯ. ಯೇಸು ಕೇಳ್ತಾರೆ, ನನಗಾಗ ಪ್ರಾಣ ಕೊಟ್ಟೀಯಾ? ಯೇಸು ಸ್ವಾಮಿ ಕೇಳ್ತಾರೆ, ಏನಂತ ಕೇಳ್ತಾರೆ? ನನಗಾಗಿ ನೀನು ಪ್ರಾಣ ಕೊಟ್ಟೀಯಾ? ನಿನಗೆ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಅಂದನು. ನೋಡಿದ್ರ? ಏನಪ್ಪ ಪ್ರಾಣ ಕೊಡ್ತೀಯಾ? ಫಸ್ಟ್ ಅವನು ಯಾರೋ ನನಗೆ ಗೊತ್ತೇ ಇಲ್ಲ, ಯೇಸುನ ನನಗೆ ಗೊತ್ತೇ ಇಲ್ಲ ಅಂದ್ಬಿಡ್ತೀಯ. ಪ್ರಾಣ ಕೊಡೋದಿರ್ಲಿ. ಕೆಲವು ಸಾರಿ ಯೇಸು ಸ್ವಾಮಿಯ ವಿಷಯದಲ್ಲಿ ನಾವು ಕೂಡ ಎಕ್ಸೈಟ್ಮೆಂಟ್ ಆಗ್ತೇವೆ. ದೀಕ್ಷಾಸ್ನಾನ ತಗೊಳ್ಳುವಾಗ ಕೆಲವರು ಹೇಗೆ ತಗೊಳ್ತಾರೆ ಗೊತ್ತಾ? ದೀಕ್ಷಾಸ್ನಾನ ತಗೊಳ್ಳುವಾಗ ನಾನಿನ್ನು ದೇವರಿಗೋಸ್ಕರನೇ ಜೀವಿಸ್ತೇನೆ, ನಾನು ಬದುಕಿರುವ ತನಕ, ನನ್ನ ಉಸಿರಿರುವ ತನಕ ನಾನು ಸ್ವಾಮಿಗೋಸ್ಕರನೇ ಜೀವಿಸ್ತೀನಿ ಅಂತ ಏನು ದೀಕ್ಷಾಸ್ನಾನ ತಗೊಂಡ್ಬಿಡ್ತಾರೆ. ದೀಕ್ಷಾಸ್ನಾನ ತಗೊಂಡ ಕೆಲವರು ದಿನಗಳಾದ ಮೇಲೆ, ಅಯ್ಯೋ ಮನೆಯಲ್ಲಿ ಶೋಧನೆ, ಅಯ್ಯೋ ಅಲ್ಲಿ ತೊಂದರೆ, ಇಲ್ಲಿ ಕಷ್ಟ, ಏನೋ ಅಯ್ಯೋ ಇಲ್ಲ, ಆ ಹುಮ್ಮಸ್ಸಿಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಮೊದಲ ಪ್ರೀತಿಯಿಂದ ನೀವು ಬಿದ್ದೋಗಿದ್ದೀರಾ. ಪ್ರಾರಂಭದಲ್ಲಿ ನೀವು ಯೇಸು ಸ್ವಾಮಿಯನ್ನು ನಂಬಿಕೊಂಡ ಉತ್ಸಾಹ ಎಲ್ಲೋಯ್ತು, ಆ ಒಂದು ಪ್ರೀತಿ ಎಲ್ಲೋಯ್ತು, ಆ ನಂಬಿಕೆ ಎಲ್ಲೋಯ್ತು. ಅನೇಕ ಸಾರಿ ನಾವು ಆ ಪ್ರೀತಿಯಿಂದ ಬಿದ್ದು ಹೋಗ್ತೇವೆ. ಆದರೆ ದೇವಜನವೇ,
ನಾವು ದೇವರ ಮಕ್ಕಳಾಗಿರುವಂತ ನಾವು ಆ ರೀತಿಯಾಗಿ ಬಿದ್ದು ಹೋಗುವವರಾಗಿರಬಾರ್ದು. ಯೇಸು ಸ್ವಾಮಿ ಹೇಳ್ತಾರೆ, ಪೇತ್ರ, ನೀನ್ ಹೇಳ್ತೀಯ ಪ್ರಾಣನೇ ಕೊಡ್ತೀನಿ ಅಂತ ಹೇಳ್ತೀಯಲ್ವಾ, ಆದ್ರೆ ನೀನ್ ನನ್ನನ್ನ ಯೇಸು ಯಾರೋ ನನಗೆ ಗೊತ್ತಿಲ್ಲ ಅಂತೀಯ, ಆ ಸ್ಥಿತಿಗೆ ನೀನು ಬಂದ್ಬಿಡ್ತೀಯ. ನನ್ನ ಪ್ರಿಯ ದೇವಜನ, ಅದಕ್ಕೆ ದೇವರು ಯಾವಾಗ ಬೇಡ ಅಂತಾರೋ ನಾವು ಅದನ್ನು ಒಪ್ಪಿಕೊಳ್ಳಬೇಕು. ಇಲ್ಲದೆ ಹೋದರೆ ಕೆಲವು ಸಾರಿ ನಾವು ದೇವರನ್ನ ಬಿಟ್ಟು ಹೋಗುವಂತ ಸ್ಥಿತಿ ಬರ್ತದೆ. ನಾನು ನಹೋಮಿಯ ವಿಷಯದಲ್ಲಿ ಹೇಳಿದ ಹಾಗೆ, ಆಕೆಯು ನೋಡಿ ಒಂದು ವಿಷಯ ಅಲ್ಲಿ ಗಮನಿಸಬಹುದು. ನಹೋಮಿ ತನ್ನ ಸ್ವದೇಶವನ್ನು ಬಿಟ್ಟು ಆಕೆ ಮೋವಾಬ್ಗೆ ಹೋದಳು. ಅಲ್ಲೇ ಬೋವಜನ್ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ದೇವರನ್ನ ಬಿಟ್ಟು ಹೋಗಲಿಲ್ಲ, ತನ್ನ ದೇಶವನ್ನು ಬಿಟ್ಟು ಹೋಗಲಿಲ್ಲ. ಅವನು ಅದೇ ಊರಿನಲ್ಲಿದ್ದವರು ಉನ್ನತಿಗೆ ಬಂದಿದ್ದಾನೆ. ಹಲ್ಲೆಲೂಯಾ. ನೀವು ಆಲೋಚನೆ ಮಾಡಿ, ದೇವರು ಕರುಣಿಸಿದರೆ ನೀವು ಮರುಭೂಮಿಯಲ್ಲಿದ್ದರು, ಬರಡು ಭೂಮಿಯಲ್ಲಿದ್ದರು, ನಿಮ್ಮ ಅವಶ್ಯಕತೆಗಳನ್ನು ದೇವರು ಪೂರೈಸ್ತಾನೆ. ಅಬ್ರಹಾಮನನ್ನ ದೇವರು ಅನುಗ್ರಹಿಸಲಿಲ್ವಾ? ಅವನು ತೆಗೆದುಕೊಂಡದ್ದು ಬರಡು ಭೂಮಿ ಆಗಿತ್ತು, ಆದರೆ ದೇವರು ಆಶೀರ್ವಾದ ಮಾಡಲಿಲ್ವಾ? ಯಾಕೋಬನು ಬರಿಗೈಯಲ್ಲಿ ಒಂದು ಕೋಲಿನಿಂದ ಹೋದನು, ದೇವರ ಆಶೀರ್ವಾದ ಮಾಡಲಿಲ್ವಾ? ಈಸಾಕನು ಏನೋ ಬೇಸಿಗೆ ಕಾಲದಲ್ಲಿ ಕೂಡ ಬಿತ್ತನೆಯನ್ನು ಮಾಡಿ 100ರಷ್ಟು ಫಲವನ್ನು ಕೊಯ್ಲಿಲ್ವಾ? ದೇವರಿಗೆ ಎಲ್ಲವೂ ಸಾಧ್ಯ. ನೋಡಿ, ಬೋವಜನು ಅದೇ ದೇಶದಲ್ಲಿದ್ದು ಅದೇ ಊರಿನಲ್ಲಿದ್ದು ಉನ್ನತಿಯನ್ನು ಹೊಂದುತ್ತಾನೆ. ಆದರೆ ನಹೋಮಿ ಮಾತ್ರ ಊರನ್ನು ಬಿಟ್ಟು ತನ್ನ ಕುಟುಂಬದೊಟ್ಟಿಗೆ ಓಡಿ ಹೋಗ್ತಾಳೆ. ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೇನೆ, ಈ ಲೋಕದಲ್ಲಿ ಪಾಪ ಇದೆ, ಆಕರ್ಷಣೆಗಳಿದ್ದಾವೆ, ಕೆಟ್ಟತನಗಳಿದ್ದಾವೆ, ಹಣಕಾಸಿನ ವಿಷಯಗಳಿದ್ದಾವೆ, ತುಂಬಾ ಪಾಪವು ತುಂಬಿ ತುಳುಕಿ ಓಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾರಾಗಿರ್ತೇವೆ? ಬೋವಜನಂತೆ ಅಲ್ಲೇ ಇರ್ತೇವಾ? ಅಬ್ರಹಾಮನಂತೆ ಒಳ್ಳೆಯದನ್ನ ಬಿಟ್ಟಿದ್ದನ್ನು ನಾವು ಸ್ವೀಕಾರ ಮಾಡಿಕೊಳ್ಳುತ್ತೇವಾ? ದೇವರ ಮಾತಿಗೆ ತಪ್ಪಿ ನಾವು ನಡೀತಾ ಇದ್ದೇವೆ ಅನ್ನೋದನ್ನ ನಾವು ನೋಡಿಕೊಳ್ಬೇಕು. ಅದಕ್ಕೆ ತಪ್ಪಾದ ತೀರ್ಮಾನವನ್ನು ನಾವು ತೆಗೆದುಕೊಳ್ಳಬಾರದು. ತಪ್ಪಾದ ತೀರ್ಮಾನವನ್ನು ತೆಗೆದುಕೊಂಡ್ರೆ ದೇವರು ಇಷ್ಟಪಡೋದಿಲ್ಲ ಅನ್ನುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅದಕ್ಕೆ ನಾವು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಇನ್ನೊಂದು ವಾಕ್ಯವನ್ನು ನಾನು ಓದ್ತೇನೆ. ಯೆಹೋಶುವನ ಗ್ರಂಥ 9ನೇ ಅಧ್ಯಾಯ ಅದರ 14ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋಶುವನ ಗ್ರಂಥ 9ನೇ ಅಧ್ಯಾಯ 14ನೇ ವಚನ. ನಾನು ಓದ್ತೇನೆ. ಆಗ ಇಸ್ರಾಯೇಲರು ಅವರ ಬುತ್ತಿಯಲ್ಲಿ ಸ್ವಲ್ಪ ತೆಗೆದುಕೊಂಡರು, ಆದರೆ ಯೆಹೋವನನ್ನು ವಿಚಾರಿಸಲಿಲ್ಲ. ಏನಂತ ಹೇಳ್ತಾ ಇದ್ದದೆ ಅಲ್ಲಿ? ಹೇಳ್ತದೆ, ಆಗ ಇಸ್ರಾಯೇಲರು ಅವರ ಬುತ್ತಿಯಲ್ಲಿ ಸ್ವಲ್ಪ ತೆಗೆದುಕೊಂಡರು, ಆದರೆ ಯೆಹೋವನನ್ನು ವಿಚಾರಿಸಲಿಲ್ಲ. ದೇವರನ್ನ ವಿಚಾರಿಸಲಿಲ್ಲ. ದೇವರ ತೀರ್ಮಾನ, ದೇವರ ಇಷ್ಟ ಏನು ಅನ್ನೋದು ಅವರು ವಿಚಾರಿಸಲಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನೀವು ನೋಡುವುದಾದರೆ ದಾವೀದನು ಒಂದು ಕಾರ್ಯವನ್ನು ಮಾಡುತ್ತಾನೆ. ದಾವೀದನು ನೀವು ನೋಡ್ತೀರಾ, ಮೊದಲ ಸಮುವೇಲನ ಗ್ರಂಥ 23ನೇ ಅಧ್ಯಾಯ 2ನೇ ವಚನದಲ್ಲಿ ಅಲ್ಲಿ ನಾವು ನೋಡುವಾಗ 2 ಸಾರಿ ದಾವೀದನು ದೇವರ ಹತ್ರ ಕೇಳ್ತಾನೆ, ದೇವರೇ, ನಾನು ಯುದ್ಧಕ್ಕೆ ಹೋಗ್ಬೇಕಾ ಹೋಗ್ಬಾರ್ದ? ನೀನು ನನಗೆ ಹೇಳು. ಆ ವಾಕ್ಯವನ್ನು ಓದಿಕೊಳ್ಳೋಣ ಬೇಕಾದ್ರೆ. ಮೊದಲ ಸಮುವೇಲನ ಗ್ರಂಥ 23ನೇ ಅಧ್ಯಾಯ 2ನೇ ವಾಕ್ಯ. ನಾನು ಹೋಗಿ ಆ ಫಿಲಿಷ್ಟಿಯರನ್ನು ಹೊಡೆಯಬಹುದೋ ಎಂದು ಯೆಹೋವನನ್ನು ಕೇಳಿದನು. ನೋಡಿ, ಹೇಳ್ತಾ ದಾವೀದನು ಹೇಳ್ತಾ ಇದ್ದಾನೆ, ನಾನು ಹೋಗಿ ಆ ಫಿಲಿಷ್ಟಿಯರನ್ನ ಹೊಡೆಯಬಹುದೋ ಎಂದು ಯೆಹೋವನನ್ನ ಕೇಳಿದನು. ಆತನು ಅವನಿಗೆ, ಹೋಗಿ ಫಿಲಿಷ್ಟಿಯರನ್ನು ಹೊಡೆದು ಕೇಯ್ಲಾ ಊರನ್ನು ರಕ್ಷಿಸು ಎಂದು ಉತ್ತರ ಕೊಟ್ಟನು ಎಂದು ನಾವು ನೋಡುತ್ತಾ ಇದ್ದೇವೆ. ಅದೇ 2 ಸಮುವೇಲನ ಗ್ರಂಥ 5ನೇ ಅಧ್ಯಾಯದ 19ನೇ ವಾಕ್ಯವನ್ನು ಓದಿ ನೋಡ್ರಿ. 2 ಸಮುವೇಲ 5ನೇ ಅಧ್ಯಾಯ 19ನೇ ವಾಕ್ಯ. ದಾವೀದನು ಯೆಹೋವನನ್ನು, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ? ಅವರನ್ನು ನನ್ನ ಕೈಗೆ ಒಪ್ಪಿಸಿ ಕೊಡುವಿಯೋ ಎಂದು ಕೇಳಲು ಆತನು, ಹೋಗು, ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟದ್ದರಿಂದ ಅವನು ಹೋಗಿ ಅವರನ್ನು ಸೋಲಿಸಿ ಯೆಹೋವನ ಕಟ್ಟೆ ಹಿಡಿದ ಪ್ರವಾಹದಂತೆ ಇರಲಿ. ಅದರಲ್ಲಿ ಹೇಳ್ತಾ ಇದೆ, ದಾವೀದ ಮಹಾರಾಜನ ಏನ್ ಮಾಡಿದ? ದೇವರ ಇಷ್ಟವನ್ನು, ದೇವರ ಪರ್ಮಿಷನ್ ಅನ್ನು ತೆಗೆದುಕೊಂಡ. ಅದಕ್ಕೆ ನಾನು ಹೇಳಿದ ಮಾತೇನೆಂದ್ರೆ, ಮನುಷ್ಯರು ಯಾವಾಗಲೂ ಮನುಷ್ಯ ದೃಷ್ಟಿಗೆ ಸರಳವಾಗಿರೋದನ್ನು ನಾವು ಆಲೋಚನೆ ಮಾಡ್ತೇವೆ. ದೇವರ ಚಿತ್ತ ಇದೆಯಾ, ದೇವರಿಗೆ ಇಷ್ಟನಾ, ಇದು ಸರಿನಾ, ದೇವರ ನಾಮಕ್ಕೆ ಮಹಿಮೆ ಆಗುತ್ತದಾ ಎಂಬುದನ್ನು ನಾವು ಆಲೋಚನೆ ಮಾಡೋದಿಲ್ಲ. ನೋಡಿ, ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯೆಹೋಶುವನಾಗಿರಬಹುದು, ದಾವೀದನಾಗಿರಬಹುದು, ಇವರು ದೇವರ ಉದ್ದೇಶ ಏನು, ಸರಿಯಾದದ್ದು ಯಾವುದು ಎಂದು ತಿಳಿದುಕೊಂಡ್ರು ಅವರು. ಇವತ್ತು ಸರಳವಾಗಿದೆ, ಸುಲಭವಾಗಿದೆ, ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಮಾಡೋಣ ಅಂತ ಹೋಗ್ಬಾರ್ದು. ಲೋಕದಲ್ಲಿ ಜನರು ಹಣಕ್ಕಾಗಿ, ಹೆಸರಿಗಾಗಿ
ಅವರು ಸೈತಾನನ ಉದ್ದೇಶಕ್ಕಾಗಿ ಅವರು ಸರಳ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ನಾವು ಆಯ್ಕೆ ಮಾಡಿಕೊಳ್ಳೋದು ಕಠಿಣ ಮಾರ್ಗ ಗೊತ್ತು. ಎಷ್ಟೋ ಜನ ನಮಗೆ ಹೇಳ್ತಾರೆ, ನಿಮಗೆ ಬುದ್ಧಿ ಇಲ್ಲ, ನಾವೆಲ್ಲ ಮಾಡೋದನ್ನು ಬಿಟ್ಟು ಹೋಗ್ತಾ ಇದ್ದೀರಾ ಅಲ್ವಾ, ಹೇಳ್ತಾರಾ ಇಲ್ವಾ ನಮಗೆ? ನಾವೆಲ್ಲ ನಮ್ಮ ಸಂಸಾರ ನಮ್ಮ ಕುಲ ಎಲ್ಲ ಒಂದು ಕಡೆ ಹೋಗ್ತಾ ಇದ್ದಾರೆ, ನೀವು ವಿರೋಧವಾಗಿ ಹೋಗ್ತಾ ಇದ್ದೀರಾ. ಅಂತೂ ನಾವೇನಾದರೂ ತಪ್ಪಾಗಿ ಹೋಗ್ತಾ ಇದ್ದೀವಾ? ನೀವೇ ಹೇಳಿ, ತಪ್ಪಾಗಿ ಹೋಗ್ತಾ ಇದ್ದೀವಾ? ನಾವೇನಾದರೂ ಲೌಕಿಕವಾಗಿ ಲೋಕದ ಜನರಂತೆ ನಾವು ಕುಡುಕತನಕ್ಕೆ, ಮೋಸಕ್ಕೆ, ವಂಚನೆಗೆ, ಆ ದೇಶಕ್ಕೆ ವಿರೋಧವಾಗಿ, ಜನಕ್ಕೆ ವಿರೋಧವಾಗಿ, ಸಮಾಜಕ್ಕೆ ವಿರೋಧವಾಗಿ ಏನಾದರೂ ಮಾಡ್ತಾ ಇದ್ದೀವಾ? ಯಾರ ಕುಟುಂಬಗಳನ್ನಾದರೂ ಯಾರ ಜೀವಿತಗಳನ್ನಾದರೂ ಹಾಳು ಮಾಡ್ತಾ ಇದ್ದೀವಾ? ಕೊಲೆಗಳು ಮಾಡ್ತಾ ಇದ್ದೀವಾ? ಉಗ್ರಗಾಮಿ ಕೆಲಸ ಮಾಡ್ತಾ ಇದ್ದೀವಾ? ದೇಶದ್ರೋಹ ಕೆಲಸ ಮಾಡ್ತಾ ಇದ್ದೀವಾ? ಇಲ್ಲ. ಮತ್ತೆ ಏನು ಮಾಡ್ತಾ ಇದ್ದೀರಾ? ಪಾಪದಲ್ಲಿರುವ, ಲೋಕದ ಆಶೆಗಳಿಗೆ ಒಳಗಾಗುವ, ಸೈತಾನನ ಕುತಂತ್ರಗಳಿಗೆ ಒಳಗಾಗುವ ಕೃತ್ಯಗಳಿಂದ ಹೊರಕ್ಕೆ ಬರ್ರಿ. ಅದು ಸರಿಯಲ್ಲ, ತಪ್ಪಾದ ತೀರ್ಮಾನಗಳಿಗೆ ಹೋಗ್ಬಾಡ್ರಿ ಅಂತ ನಾವು ಹೇಳುವಾಗ ನಮ್ಮನ್ನ, ಈಗ ಉದಾಹರಣೆಗೆ ಮೊನ್ನೆ ನಡೆದಂಥ ಘಟನೆ ನಿಮಗೆ ಗೊತ್ತಿದೆಯಲ್ವಾ? ಒಂದು ಉದಾಹರಣೆ ಏನು, ಅಮೆರಿಕ ದೇಶದಲ್ಲಿ ನಡೆದಂಥ ವಿಪತ್ತು, ಚಾರ್ಲ್ಸ್ ಕಿರ್ಕ್ ಅನ್ನುವಂಥವರ ಕುರಿತಾಗಿ. ಆ ಚಾರ್ಲ್ಸ್ ಕರ್ಕ್ ಏನು ಮಾಡ್ತಾ ಇದ್ರಂತೆ? ಅವರ ಬಗ್ಗೆ ನೀವು ನೋಡಿದ್ರೆ ದೇವರ ಬಗ್ಗೆ ಮಾತ್ರ ಅಲ್ಲ, ಆತನು ಮೊಟ್ಟ ಮೊದಲನೇದಾಗಿ ಸಮಾಜದಲ್ಲಿದ್ದಂಥ ಅಬಾರ್ಷನ್ ತಪ್ಪು ಮಾಡಬಾರ್ದು, ಸ್ತ್ರೀ ಏನು ಇದಂತಾರೆ, ಸ್ತ್ರೀಯರು, ಪುರುಷರು, ಸ್ವಲಿಂಗ ಕಾಮಿತನ ತಪ್ಪು. ಅವ್ರು ಹೇಳ್ತಾ ಇದ್ರು ತಪ್ಪು, ಅದು ದೇವರಿಗೆ ಇಷ್ಟ ಇಲ್ಲ, ಮಾಡಬೇಡ್ರಿ ಅಂತ ಹೇಳ್ತಾ ಇದ್ರು. ಇಷ್ಟಾನುಸಾರ ಜೀವಿಸಬೇಡ್ರಿ ಅಂತ ಹೇಳಿದ್ರು. ಏನಾಯ್ತು ಅವನಿಗೆ? ಅವನನ್ನ ಕೊಲೆ ಮಾಡಿಬಿಟ್ರು. ನೋಡಿದ್ರ? ಯಾಕೆ? ಅವ್ರೇನು ಸಮಾಜಕ್ಕೇನು ನೀವು ದೇಶನ ವಿರೋಧ ಮಾಡ್ರಿ, ದೇಶನ ಹಾಳು ಮಾಡ್ರಿ ಅಂತ ಅವ್ನು ಹೇಳ್ಕೊಡ್ಲಿಲ್ಲ. ನಾವು ದೇವರಿಗೆ ವಿರೋಧವಾಗಿ ನಡೀಬಾರ್ದು, ಕೆಟ್ಟದ್ದನ್ನ ಮಾಡಬಾರ್ದು, ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರ್ದು ಅಂತ ಅವನು ಚಾರ್ಲ್ಸ್ ಕರ್ಕ್ ಹೇಳ್ದ. ಅದನ್ನ ಇಷ್ಟಪಡದಂತ ಜನರು ಕೆಲವರು, ಎಷ್ಟೋ ಜನರು ಅಲ್ಲಿ ನಾವು ನೋಡಿದ್ವಿ, ಎಷ್ಟೋ ಜನರು ಬಂದು ಪ್ರಶ್ನೆ ಮಾಡ್ತಾ ಇದ್ರು. ಒಂದನ್ನ ವಿಡಿಯೋ ನಾನು ಪ್ರಶ್ನೆ ಒಂದು ನೋಡಿದೆ. ಒಂದು ಸ್ತ್ರೀ ಬಂದು ಕೇಳ್ತಾರೆ, ನೋಡಿ ಇದು ನಮ್ಮ ಸ್ವಾತಂತ್ರ್ಯ, ನಮ್ಮ ಇಷ್ಟ, ಕೇಳಕ್ ನೀನ್ ಯಾರು? ಒಂದೇ ಮಾತಕ್ಕೆ ಕೇಳಿದ್ದು, ಇದು ನನ್ನ ಇಷ್ಟ, ನಾನು ಹೆಂಗಾದ್ರೂ ಇದ್ಕೊಳ್ತೀನಿ, ಕೇಳಕ್ ನೀನ್ ಯಾರು? ಈ ತರ ನಡ್ಕೋತಾರೆ, ಈ ತರ ಮಾಡ್ತಾರೆ ಅಂತ ನೀನ್ ಹೇಳ್ತಾ ಇದೆಯಲ್ಲ, ನೀನ್ ಯಾರು? ಅವನೊಂದೇ ಒಂದು ಉತ್ತರ ಹೇಳ್ದ, ನಾನು ದೇವ್ರ ಮಗ, ನಾನು ಮಾಡ್ತಾ ಇರೋದು ತಪ್ಪು ಅಂತ, ತಪ್ಪು ಅಂತಾನೆ ಹೇಳ್ತೀನಿ, ಸರಿ ಅಂತ ನಾನು ಹೇಳಲ್ಲ. ಆದ್ರೆ ಅವ್ರು ವಿರೋಧ ಮಾಡ್ತಾರೆ ಅದನ್ನ. ಇವತ್ತು ದೇವಜನವೇ, ದೇವರು ಕೂಡ ಇಂಥ ಲೋಕದಲ್ಲಿ ನಮ್ಮನ್ನ ದೇವರು ಹೇಳ್ತಾರೆ, ತಪ್ಪಾದ ತೀರ್ಮಾನಗಳನ್ನು ನೀವು ತೆಗೆದುಕೊಳ್ಳಬೇಡ್ರಿ. ಆಕರ್ಷಣೆಗಳು ಅಧಿಕವಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಪಾಪಗಳು ಅಧಿಕವಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ದೇವರಿಗೆ ವಿರೋಧವಾದ ಕೃತ್ಯಗಳು ಅಧಿಕವಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇವತ್ತು ನಾವೊಂದು ತೀರ್ಮಾನ ಮಾಡಿಕೊಳ್ಳೋಣ. ಕರ್ತನ ಸಮ್ಮುಖದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ದೇವರೇ, ನಾವು ನೋಡುವಷ್ಟೂ ಇದಾವಪ್ಪ, ನಾವು ಕೇಳುವಷ್ಟೂ ಇದಾವಪ್ಪ, ನಮ್ಮನ್ನ ಪಾಪಕ್ಕೆ ಸೆಳೆಯುವಷ್ಟು ಕಾರ್ಯಗಳು ಅಧಿಕವಾಗ್ತಾ ಇದಾವಪ್ಪ. ಆದರೆ ನೀನು ಇವತ್ತು ಹೇಳ್ತಾ ಇದೀಯ, ಮನುಷ್ಯರ ದೃಷ್ಟಿಗೆ ಸರಳವಾಗಿದ್ದನ್ನ ಆಯ್ಕೆ ಮಾಡಿಕೊಳ್ಳಬೇಡ್ರಿ, ದೇವರ ದೃಷ್ಟಿಗೆ ಸರಿಯಾದದ್ದನ್ನ ಆಯ್ಕೆ ಮಾಡಿಕೊಳ್ಳಿರಿ ಎಂದು ನೀವು ಹೇಳ್ತಾ ಇದ್ದೀರಪ್ಪ. ನಿಮಗೆ ಸ್ತೋತ್ರ. ಇವತ್ತು ಯಾರೆಲ್ಲ ಈ ವಾಕ್ಯವನ್ನ ಕೇಳಿದ್ದೇವೋ ಅಪ್ಪ ದೇವರೇ, ಮನುಷ್ಯರಿಗೆ, ಲೋಕಕ್ಕೆ, ಕೆಲವು ಸಾರಿ ಸರ್ಕಾರಗಳಿಗೆ, ಕೆಲವು ಸಾರಿ ಕೋರ್ಟ್ಗಳಿಗೆ, ಕೆಲವು ಸಾರಿ ಸಮಾಜಗಳಿಗೆ ಇಷ್ಟ, ಒಳ್ಳೆಯದು ಅನಿಸಿದ್ದು, ಆದರೆ ನಿಮ್ಮ ದೃಷ್ಟಿಗೆ ಅದು ಕೆಟ್ಟದ್ದಾಗಿದೆ ಸ್ವಾಮಿ. ನೀವು ಹೇಳ್ತಾ ಇದ್ದೀರ ನಮಗೆ, ಮಕ್ಕಳೇ, ನೀವಾದರೂ ಮನುಷ್ಯ ದೃಷ್ಟಿಗೆ ಒಳ್ಳೆಯದನ್ನ ಮಾಡಬೇಡ್ರಿ, ದೇವರ ದೃಷ್ಟಿಗೆ ಒಳ್ಳೆಯದನ್ನೇ ನೀವು ಮಾಡಿರಿ ಅಪ್ಪ. ಇವತ್ತು ನಾವಿರುವ ಶಕ್ತಿಯಲ್ಲಿ, ನಾವಿರುವ ಸ್ಥಳದಲ್ಲಿ, ನಾವಿರುವಂಥ ಸಭೆಯಲ್ಲಿ, ನಾವಿರುವ ಪರಿಸ್ಥಿತಿಯಲ್ಲಿ ನಿಮ್ಮ ದೃಷ್ಟಿಗೆ ಒಳ್ಳೆಯದಾಗಿರುವುದನ್ನೇ ನಾವು ಮಾಡಬೇಕು. ಮನುಷ್ಯರನ್ನು ಮೆಚ್ಚಿಸುವುದಕ್ಕೋ ಆದಾಯಕ್ಕೋ ಇಲ್ಲವೇ ಈ ಲೋಕದಲ್ಲಿ ಸ್ವಲ್ಪ ಕಾಲ ನಮಗೆ ಸಿಗುವಂತ ದೇವರ ಕರ್ತನೆ ಸುಖ ಭೋಗಗಳಿಗಾಗಿ ನಿಮ್ಮನ್ನ ಬಿಟ್ಟು ಬಿಡಬಾರದು, ನಿಮ್ಮನ್ನ ಅಗಲಿ ಹೋಗಬಾರದು. ಎಷ್ಟೋ ಜನರ ಆ ರೀತಿ ಮಾಡಿದರಪ್ಪ, ಎಷ್ಟೋ ಜನರ ಆ ರೀತಿ ಮಾಡಲಿಲ್ಲ, ಅವರನ್ನು ನಾವು ನೆನೆಸಿಕೊಳ್ಳುತ್ತೇವೆ. ನಿಮಗೆ ಸ್ತೋತ್ರ. ಈಗೋ ಕರ್ತನೆ, ಇನ್ನು ಮುಂದೆ ಆದರೂ ದೇವರೇ, ಪಾಪಗಳು ಅಧಿಕವಾಗಿ ಹೋಗುತ್ತಾ ಇರುವುದರಿಂದ ಇನ್ನು ಮುಂದೆ ನಾವು ಪಾಪಕ್ಕೆ ಒಳಗಾಗದೆ, ಕೆಟ್ಟತನಕ್ಕೆ ಒಳಗಾಗದೆ, ನಿಮ್ಮನ್ನ ಅಗಲಿ ಹೋಗುವಂತ ಕಾರ್ಯಗಳು ಯಾವುದೂ ನಾವು ಮಾಡಬಾರ್ದಪ್ಪ. ನಿಮಗೆ ಇಷ್ಟವಿಲ್ಲದ, ನಿಮ್ಮ ಮನ ನೋಯಿಸುವ ಕಾರ್ಯಗಳು ನಾವು ಯಾವುದೂ ಮಾಡಬಾರ್ದಪ್ಪ.
ಅದಕ್ಕೆ ನಮಗೆ ಜ್ಞಾನ ಕೊಡಿರಿ, ಅದಕ್ಕೆ ನಮಗೆ ದಯೆ ತೋರಿಸಿರಿ, ಕೃಪೆ ತೋರಿಸಿರಿ, ನಮಗೆ ತಿಳುವಳಿಕೆಯನ್ನು ಕೊಡಿರಿ ಎಂದು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಯಾಕೆಂದರೆ ಅಪ್ಪ, ನಿನ್ನ ವಾಕ್ಯವೇ ಹೇಳುತ್ತಾ ಇದೆ, ಯಾಕೆಂದರೆ ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ, ನಿಮ್ಮನ್ನು ನರಕಕ್ಕೆ ನಡೆಸುತ್ತದೆ, ನಿಮ್ಮನ್ನು ಬೆಂಕಿಗೆ ನಡೆಸುತ್ತದೆ, ನಿಮ್ಮ ಅಂತ್ಯವು ಹಾಳಾಗಿ ಹೋಗುತ್ತದೆ. ಆದರೆ ನೀವು ಅಪ್ಪ, ನಿಮ್ಮ ದೃಷ್ಟಿಗೆ ನಾವು ಸರಿಯಾದದನ್ನು ಮಾಡುವಾಗ ಅದು ನಿತ್ಯ ಜೀವ, ಅದು ಪರಲೋಕ, ಅದು ಸಂತೋಷ, ಅದು ಸಮಾಧಾನ, ಅದನ್ನು ನಮಗೆ ನಡೆಸುತ್ತದೆ. ನಿನಗೆ ಸ್ತೋತ್ರಪ್ಪ. ಆದುದರಿಂದ ನಾಶವಾಗಿ ಹೋಗುವಂತಗಳ ಕುರಿತಾಗಿ ನಾವು ಯೋಚಿಸದೆ, ನಾಶವಾಗಿ ಹೋಗದೇ ಇರುವ ಕೃತ್ಯಗಳನ್ನು ನಾವು ಯೋಚಿಸುವಂತೆ ನಮಗೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮೊಟ್ಟಿಗೆ ನೀವು ಮಾತನಾಡಿದ್ದೀರೆಂದು ನಾವು ನೆನೆಸ್ತಾ ಇದ್ದೇವೆ. ಸರ್ವಸ್ತುತಿಗೆ ನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ, ನಮ್ಮನ್ನೇ ನಿನ್ನ ಕರುಣೆಯ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.